ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ನಾರ್ತ್ ಅಮೇರಿಕಾ ಕಾಂಟಿನೆಂಟ್, ಉತ್ತರ ಅಮೇರಿಕಾ ಖಂಡಕ್ಕೆ ಸಂಬಂಧಪಟ್ಟಂತಹ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ, ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಅನ್ನುವಂಥದ್ದು ಎಕ್ಸಾಮಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನುವಂತಹ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಶೀಘ್ರದಲ್ಲೇ ನೋಟಿಫಿಕೇಶನ್ ಆಗಲಿರುವಂತಹ ಒಂದು ಪೋಸ್ಟ್ ಯಾವುದಪ್ಪ ಅಂದರೆ ಈ ಟೀಚರ್ ರಿಕ್ರೂಟ್ಮೆಂಟ್. ಆ ಟೀಚರ್ ರಿಕ್ರೂಟ್ಮೆಂಟಲ್ಲಿ ನಾವು HSTR, GPSTR ಮತ್ತು PSTR ಈ ಮೂರು ಕೋರ್ಸ್ಗಳಿಗೂ ಕೂಡ ಯೂಸ್ಫುಲ್ ಆಗುವಂತಹ ಒಂದು ಟಾಪಿಕ್ ಈ ನಾರ್ತ್ ಅಮೇರಿಕಾ ಕಾಂಟಿನೆಂಟ್. ಇದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನವೂ ಕೂಡ ಈ HSTR, GPSTR ಮತ್ತು PSTR ಈ ಮೂರು ಕೋರ್ಸ್ಗಳಿಗೆ ಮತ್ತು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಆದಂತಹ ಒಂದು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ. ನೀವೆಲ್ಲರೂ ಕೂಡ ವಾಚ್ ಮಾಡ್ರಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಭಾಳಷ್ಟು ಮಂದಿಗೆ ಆಫ್ಲೈನ್ ಕ್ಲಾಸಿಗೆ ಬರೋಕ್ಕೆ ಆಗೋದಿಲ್ಲ, ಯಾಕಂದರೆ ಫ್ಯಾಮಿಲಿ ಕಮಿಟ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಕಡೆ ಜಾಬ್ ಮಾಡ್ತಾ ಇರ್ತೀರಿ. ಸೊ ಭಾಳಷ್ಟು ಸಮಸ್ಯೆಗಳಿರ್ತಾವೆ. ಅವರಿಗೆ ಅನುಕೂಲ ಆಗಲಿ ಅನ್ನುವಂತಹ ಉದ್ದೇಶದಿಂದ ನಮ್ಮ ತಂಡದಿಂದ ನಾವು ಈ ಒಂದು ಆನ್ಲೈನ್ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ HSTR ನೋಡಿ, HSTR ಅಲ್ಲಿ ಸೋಷಿಯಲ್ ಸೈನ್ಸ್ ಸಿಗತ್ತೆ ನಿಮಗೆ, ಹಾಗೆ HSTR ಅಲ್ಲಿ PM ಮೆಥಡ್ ಕೂಡ ಸಿಗತ್ತೆ. ಹಾಗೆ ನೋಡಿ, GPSTR ಅಲ್ಲಿ ಸೋಷಿಯಲ್ ಸೈನ್ಸ್ ಇದೆ, ಹಾಗೆ GPSTR ಅಲ್ಲಿ ಮ್ಯಾಥಮೆಟಿಕಲ್ ಸೈನ್ಸ್ ಇದೆ ನಿಮಗೆ. ಅದರ ಜೊತೆಗೆ ಸ್ನೇಹಿತರೆ, TET ಕೋರ್ಸು ಕೂಡ ನಮ್ಮ ಒಂದು ಆನ್ಲೈನ್ ಮೂಲಕ ನೀವು ತಗೋಬಹುದು. ಹಾಗೆ PSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಏನು ಒಂದು ಪೇಪರ್ ಇರುತ್ತಲ್ಲ, ಆ ಪೇಪರಲ್ಲಿ ಬರುವಂತಹ ಎಲ್ಲ ಕಾನ್ಸೆಪ್ಟನ್ನು ಒಳಗೊಂಡಂತೆ ಈ ಆನ್ಲೈನ್ ಕ್ಲಾಸ್ ಮೂಲಕ ನೀವು ಕೋರ್ಸನ್ನು ಪರ್ಚೇಸ್ ಮಾಡ್ಕೋಬಹುದು. ಸೊ ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಲ್ಲಿರುವಂತಹ 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಕೋರ್ಸನ್ನು ಹೇಗೆ ಪರ್ಚೇಸ್ ಮಾಡ್ಕೋಬೋದಪ್ಪ ಅಂದರೆ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. SKA ಅಂತ ಬರುತ್ತೆ. ಸೊ ಅಲ್ಲಿ ಯಾವ ಕೋರ್ಸ್ ಬೇಕೋ ಕ್ಲಿಕ್ ಮಾಡಿದರೆ, ಪೇಮೆಂಟ್ ಮಾಡಿದರೆ ನಿಮಗೆ ವಿಡಿಯೋಸ್ಗಳು ಸಿಗ್ತವೆ. ನೋಡಿ, ಇದರಲ್ಲಿ ಪ್ರತಿಯೊಂದು ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಒಂದೊಂದೇ ಚಾಪ್ಟರ್ ಇಟ್ಕೊಂಡು ಆ ಒಂದು ಚಾಪ್ಟ್ರಲ್ಲಿ ಏನೇನು ಕಾನ್ಸೆಪ್ಟ್ ಇದ್ದಾವೋ ಅಷ್ಟು ಕ್ಲಿಯರ್ ಮಾಡಿದ್ದೀವಿ. PDF ನೋಟ್ಸ್ ಸಿಗುತ್ತೆ ನಿಮಗೆ, ಟೆಸ್ಟ್ ಸೀರೀಸು ಕೂಡ ಸಿಗುತ್ತೆ. ಸೊ ಇವೆಲ್ಲ ಕೋರ್ಸನ್ನು ನೀವು ಆನ್ಲೈನ್ ಮೂಲಕ ಪರ್ಚೇಸ್ ಮಾಡಿಕೊಂಡು ಓದ್ತಾ ಹೋಗಿ, ಯಾಕಂದರೆ ಶೀಘ್ರದಲ್ಲೇ ನೋಟಿಫಿಕೇಶನ್ ಆಗೋದ್ರಿಂದ ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನೋದು ನಿಮಗೆ 100% ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಈ ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳನ್ನು ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಈ ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಅಲ್ಲಿ ಉತ್ತರ ಅಮೇರಿಕಾ ಖಂಡದಲ್ಲಿ ಹಾದು ಹೋದ ವೃತ್ತ, ದ ಸರ್ಕಲ್ ಪಾಸಸ್ ಥ್ರೂ ಔಟ್ ದ ಕಾಂಟಿನೆಂಟ್ ಆಫ್ ನಾರ್ತ್ ಅಮೇರಿಕಾ ಅಂತ ಇದೆ. ಅಂದ್ರೆ ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಅಲ್ಲಿ ಯಾವ ಒಂದು ಸರ್ಕಲ್ ಪಾಸ್ ಆಗತ್ತೆ ಅಂತ ಕೇಳಿರುವಂತದ್ದು. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಅಲ್ಲಿ ನೋಡಿ, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಹಾಗೆ 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇದೆ. ಹಾಗೆ ಈಕ್ವೆಟಾರ್ ಸಮಭಾಜಕ ವೃತ್ತ, ದಕ್ಷಿಣ ಅಂಟಾರ್ಟಿಕಾ ವೃತ್ತ ಅಂತ ಇದೆ, ಸೌತ್ ಅಂಟಾರ್ಟಿಕಾ ಸರ್ಕಲ್ ಅಂತ ಇದೆ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತೇಳಿ ನಾವು ನೋಡೋದಾದ್ರೆ ಅದನ್ನ ಮ್ಯಾಪ್ ಅಲ್ಲಿ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀವಿ, ಅವಾಗ ನೀವೇ ಆನ್ಸರ್ ಅನ್ನ ಮಾಡ್ತೀರಿ. ಈಗ ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಅಂದ್ಕೂಡಲೇ ಇದರ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಒಂದು ಅಕ್ಷಾಂಶಗಳು ಯಾವುದಪ್ಪ ಅಂತ ಕೇಳಿದಾಗ ಇಂಪಾರ್ಟೆಂಟ್ ಆಗಿ 2 ಲ್ಯಾಟಿಟ್ಯೂಡ್ಸ್ ಅನ್ನು ನಾವಿಲ್ಲಿ ಫೋಕಸ್ ಮಾಡಬೇಕಾಗತ್ತೆ. ಹಾಗಾದರೆ ಆ 2 ಅಕ್ಷಾಂಶಗಳು ಯಾವುದು ನೋಡಿ, ಈ ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಸೌತ್ ಅಲ್ಲಿ ದಕ್ಷಿಣ ಭಾಗದಲ್ಲಿ ಹಾದು ಹೋಗ್ತಾ ಇದೆಯಲ್ಲ, ಈ ಅಕ್ಷಾಂಶ ಯಾವುದು ಅಂತ ಕೇಳಿದಾಗ ಇದೇ 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆಗಿರುತ್ತೆ. ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತಾ ಇದೆ. ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗ್ತಾ ಇದೆಯಲ್ಲ, ಎಲ್ಲಿಂದ ಹಾದು ಹೋಗತ್ತೆ ಅಂತ ಕೇಳಿದಾಗ ಇಲ್ಲಿ ಮೆಕ್ಸಿಕೋ ರಾಷ್ಟ್ರದಿಂದ ಹಾದು ಹೋಗುತ್ತೆ, ಅಲ್ಲಿಂದ ಬಹಮಾಸ್ ರಾಷ್ಟ್ರದ ಮೂಲಕ ಹಾದು ಹೋಗುವಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಆರ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ನಾರ್ತ್ ಅಮೇರಿಕಾದ ಸೌತ್ ಅಲ್ಲಿ ಕಂಡು ಬರುತ್ತಿದ್ದು. ಅದರ ಜೊತೆಗೆ ನಾರ್ತ್ ಅಮೇರಿಕಾದ ನಾರ್ತ್ ಅಲ್ಲಿ ಉತ್ತರ ಭಾಗದಲ್ಲಿ ಒಂದು ರೇಖೆ ಹಾದು ಹೋಗುತ್ತೆ, ಅದನ್ನ ಆರ್ಟಿಕ್ ಸರ್ಕಲ್ ಅಂತಾನೆ ಕರಿತೀವಿ. ಆರ್ಟಿಕ್ ಸರ್ಕಲ್ ಅಂದ್ರೆ ಯಾವ ಡಿಗ್ರಿಯಲ್ಲಿ ಅಂತ ಕಂಡು ಬರುತ್ತಪ್ಪ ಅಂದ್ರೆ 66.5 ಡಿಗ್ರಿಯಲ್ಲಿ ಕಂಡು ಬರುತ್ತೆ. ಇದನ್ನ ನಾರ್ತ್ ಲ್ಯಾಟಿಟ್ಯೂಡ್ ಅಂತಾನು ಕೂಡ ಕರಿತೀವಿ, ಉತ್ತರ ಅಕ್ಷಾಂಶ. 66.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಆರ್ಟಿಕ್ ಸರ್ಕಲ್ ಅನ್ನುವಂಥದ್ದು ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ನಾರ್ತ್ ನಲ್ಲಿ ಕಂಡು ಬರುವಂಥದ್ದು.
ಹಾಗಾದರೆ ಇದು ಎಲ್ಲೆಲ್ಲಿ ಹಾದು ಹೋಗ್ತಾ ಇದೆ ಅಂತ ಕೇಳಿದರೆ ಇದು ಅಲಸ್ಕಾ ಭಾಗ. ಅಲಸ್ಕಾ ಅಂದರೆ ಅಮೇರಿಕದ ಒಂದು ರಾಜ್ಯವಾಗಿರುತ್ತೆ. ಅದಾದ ನಂತರದಲ್ಲಿ ಯಾವ ರಾಷ್ಟ್ರದಲ್ಲಿ ಹಾದು ಹೋಗ್ತಾ ಇದೆ ನೋಡಿ, ಕೆನಡಾ ರಾಷ್ಟ್ರದಲ್ಲಿ ಹಾದು ಹೋಗುತ್ತೆ. ಸೊ ಕೆನಡಾ ರಾಷ್ಟ್ರ ಆದ ನಂತರ ಎಲ್ಲಿ ಹಾದು ಹೋಗುತ್ತೆ ನೋಡಿ, ಗ್ರೀನ್ಲ್ಯಾಂಡ್ ಅಲ್ಲೂ ಕೂಡ ಪಾಸ್ ಆಗತ್ತೆ. ಇದು ಆರ್ಟಿಕ್ ಸರ್ಕಲ್ ಬಗ್ಗೆ ಗೊತ್ತಿಲ್ಲ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಬಟ್ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅನ್ನೋದು ನಮಗೆ ಇಲ್ಲಿ ಕ್ಲಿಯರ್ ಆಗತ್ತೆ. ಯಾವ ರೇಖೆ ಹಾದೋಗತ್ತೆ ಅಂತ ಕೇಳಿದಾಗ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅನ್ನೋಂಥದ್ದು ಎಲ್ಲಿ ಹಾದೋಗತ್ತಪ್ಪ ಅಂದರೆ ಉತ್ತರ ಅಮೇರಿಕ ಖಂಡದಲ್ಲಿ ಹಾದೋಗೋದನ್ನು ನೋಡ್ತೀವಿ. ಇದು ಒಂದು ಕ್ಲಿಯರ್ ನಮಗೆ. ಮತ್ತೊಂದು ಯಾವುದಂತ ಕೇಳಿದಾಗ ಈ ಸರ್ಕಲ್ಲು ಕೂಡ ಗೊತ್ತಿಲ್ಲ, 66.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಆರ್ ಆರ್ಟಿಕ್ ಸರ್ಕಲ್ ಅಂತ ಹೇಳಿ ಗೊತ್ತಿರಬೇಕು. ಇವೆರಡು ರೇಖೆಗಳನ್ನು ನಾವು ಇಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗತ್ತೆ, ಅಥವಾ ಅಕ್ಷಾಂಶಗಳನ್ನು. ನೆಕ್ಸ್ಟು ಸೆಕೆಂಡ್ ಕ್ವಶನಿಗೆ ಹೋಗೋಣ. ನೋಡಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಏನಿದೆ, ಏಷ್ಯಾ ಮತ್ತು ಉತ್ತರ ಅಮೇರಿಕ ಖಂಡಗಳನ್ನು ಪ್ರತ್ಯೇಕಿಸಿದ ಜಲಸಂಧಿ. ನೋಡಿ, ಯಾವ ಸ್ಟ್ರೈಟ್ ಅನ್ನೋದು ನಾರ್ತ್ ಅಮೇರಿಕಾ ಮತ್ತು ಏಷ್ಯಾವನ್ನು ಸಪರೇಟ್ ಮಾಡುತ್ತೆ ಅಂತ ಕೇಳಿದಾಗ ಇಲ್ಲಿ ಗೊತ್ತಿರಬೇಕು ಯಾವುದನ್ನ, ಏಷ್ಯಾ ಮತ್ತು ನಾರ್ತ್ ಅಮೇರಿಕಾವನ್ನು ಪ್ರತ್ಯೇಕಿಸುವಂತಹ ಜಲಸಂಧಿ ಸ್ಟ್ರೈಟ್ ಯಾವುದಂತ ಇದೆ. ಇಲ್ಲಿ ಆಪ್ಷನ್ ಅನ್ನು ನೋಡಿ, ಜಿಬ್ರಾಲ್ಟರ್ ಜಲಸಂಧಿ ಅಂತ ಇದೆ, ಬೇರಿಂಗ್ ಜಲಸಂಧಿ ಇದೆ, ಪನಾಮ ಇದೆ, ಇಂಗ್ಲಿಷ್ ಕಾಲುವೆ ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಕೇಳಿದಾಗ ನೋಡಿ, ಇಲ್ಲಿ ಬೇರಿಂಗ್ ಜಲಸಂಧಿ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಬೇರಿಂಗ್ ಜಲಸಂಧಿ ಯಾವ ಎರಡು ಕಾಂಟಿನೆಂಟ್ ಅನ್ನ ಸಪರೇಟ್ ಮಾಡತ್ತೆ ಅಂತ ಕೇಳಿದಾಗ ನಾರ್ತ್ ಅಮೇರಿಕಾ ಮತ್ತು ಏಷ್ಯಾವನ್ನ ಪ್ರತ್ಯೇಕಿಸುವಂತಹ ಒಂದು ಜಲಸಂಧಿ ಆಗಿರುತ್ತೆ. ಅದನ್ನ ಮ್ಯಾಪ್ ಅಲ್ಲೂ ಕೂಡ ನಾವು ನೋಡಬಹುದು. ಮ್ಯಾಪ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ಎಲ್ಲಿದೆ ಯಾವ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ ಅನ್ನೋದು ಗೊತ್ತಿರಬೇಕು. ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮಾರ್ಕ್ ಮಾಡ್ತಾ ಇದೀನಲ್ಲ, ಇದೇ ಬೇರಿಂಗ್ ಜಲಸಂಧಿ ಅಂತ ಹೇಳಿ, ಬೇರಿಂಗ್ ಸ್ಟ್ರೈಟ್ ಅಂತ ಕರಿತೀವಿ. ಈ ಬೇರಿಂಗ್ ಜಲಸಂಧಿ ಈ ಭಾಗದಲ್ಲಿದೆ ಅಂದಾಗ ಇದು ಸೈಬೀರಿಯಾ ಅಂದ್ರೆ ಯಾವ್ದಕ್ಕೆ ಸೇರಿರೋದು, ರಷ್ಯಾ ಅಂದ್ರೆ ಯಾವ್ದಿದು, ಏಷ್ಯಾಕ್ಕೆ ಸೇರಿರುವಂತ ಭೂಭಾಗವಾಗಿರುತ್ತೆ. ಕ್ಲಿಯರಾ? ಇದು ಏಷ್ಯಾ. ಈ ಕಡೆ ಬನ್ನಿ, ಅಮೇರಿಕದ ಅಲಸ್ಕಾ ಕಂಡು ಬರುತ್ತೆ ನೋಡಿ, ಇದು ಅಲಸ್ಕಾ ಭಾಗ, ಅಮೇರಿಕನ್ ಸ್ಟೇಟ್ ಇದು. ಹಾಗಾದ್ರೆ ಅಮೇರಿಕಾ ಅಂದ್ರೆ ಯಾವ ಅಮೇರಿಕಾ ಇದು, ನಾರ್ತ್ ಅಮೇರಿಕಾ. ಉತ್ತರ ಅಮೇರಿಕಾ ಮತ್ತು ಈ ಕಡೆ ಏಷ್ಯಾ ಕಂಡು ಬರುತ್ತೆ. ಅದನ್ನ ಸಪರೇಟ್ ಮಾಡುವಂತ ಜಲಸಂಧಿ ಯಾವ್ದಪ್ಪ ಅಂದ್ರೆ ಇದೇ ಬೇರಿಂಗ್ ಜಲಸಂಧಿ ಆಗಿರುತ್ತೆ. ಅದು ನಮಗೆ ಗೊತ್ತಿರಬೇಕು. ಹಾಗಾದ್ರೆ ಈ ಬೇರಿಂಗ್ ಜಲಸಂಧಿ ಇಲ್ಲಿದೆಯಲ್ಲ, ಈ ಬೇರಿಂಗ್ ಜಲಸಂಧಿ ಯಾವ ವಾಟರ್ ಬಾಡಿಯನ್ನ ಕನೆಕ್ಟ್ ಮಾಡುತ್ತೆ ಅಂತ ಕೇಳಿದಾಗ ಇಲ್ಲಿ ಬೇರಿಂಗ್ ಸಮುದ್ರ ಕಂಡುಬರುತ್ತೆ, ಇದು ಬೇರಿಂಗ್ ಸಿ. ಇಲ್ಲಿ ಚುಕ್ಚಿ ಸಿ ಅಂತ ಕಂಡುಬರುತ್ತೆ. ಯಾವ ಸಿ ಇದೆ ಇಲ್ಲಿ, ಚುಕ್ಚಿ ಸಿ ಅಂತ ಕಂಡುಬರ್ತವೆ. ಅವೆರಡು ವಾಟರ್ ಬಾಡಿಯನ್ನ ಕನೆಕ್ಟ್ ಮಾಡುವಂತಹ ಸ್ಟ್ರೈಟ್ ಯಾವ್ದಪ್ಪ ಅಂದ್ರೆ ಅದು ಬೇರಿಂಗ್ ಜಲಸಂಧಿ ಆಗಿರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ಈ ಒಂದು ಜಲಸಂಧಿಯ ಮೂಲಕ ಒಂದು ರೇಖೆ ಹಾದು ಬರುತ್ತೆ. ಆ ರೇಖೆಯನ್ನ ಏನಂತ ಕರಿತೀವಿ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಆರ್ 180 ಡಿಗ್ರಿ 180 ಡಿಗ್ರಿ ರೇಖಾಂಶ ಅಂತಾನೂ ಕೂಡ ಕರಿತೀವಿ. ಆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅನ್ನುವಂಥದ್ದು ಯಾವುದ್ರ ಮೂಲಕ ಹಾದೋಗತ್ತೆ ಅಂತ ಕೇಳಿದಾಗ ಇದೇ ಬೇರಿಂಗ್ ಜಲಸಂಧಿಯ ಮೂಲಕ ಹಾದೋಗೋದನ್ನ ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಏಷ್ಯಾ ಮತ್ತು ನಾರ್ತ್ ಅಮೇರಿಕದ ಮಧ್ಯದಲ್ಲಿ ಕಂಡು ಬರುವಂಥದ್ದು. ನೆಕ್ಸ್ಟ್ ಇದಾದ ನಂತರ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತ ನೋಡಿ, ಉತ್ತರ ಅಮೇರಿಕ ಖಂಡದ ಜೊತೆ ಸಂಪರ್ಕ ಹೊಂದಿಲ್ಲದ ಸಾಗರ ಯಾವುದು ಅಂತ ಇದೆ. ಯಾವ ವಾಟರ್ ಬಾಡಿ ಅನ್ನುವಂಥದ್ದು ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಒಂದಿಗೆ ಬಾರ್ಡರ್ ಶೇರ್ ಮಾಡ್ಕೊಂಡಿಲ್ಲ ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಸೊ ಇಲ್ಲಿ ಅಟ್ಲಾಂಟಿಕ್ ಓಷಿಯನ್ ಇದೆ ನೋಡಿ, ಹಾಗೆ ಪೆಸಿಫಿಕ್ ಓಷಿಯನ್ ಇದೆ, ಆರ್ಟಿಕ್ ಓಷಿಯನ್ ಇದೆ, ಇಂಡಿಯನ್ ಓಷಿಯನ್ ಅಂತ ಇದೆ. 4 ಮಹಾಸಾಗರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡಿದಾಗ ಮ್ಯಾಪ್ ಅಲ್ಲೇ ಕ್ಲಿಯರ್ ಮಾಡ್ಕೋಬೇಕು ನಾವು. ಈಗ ಇಷ್ಟು ಭಾಗವನ್ನು ಅಬ್ಸರ್ವ್ ಮಾಡಿ, ಇದೇ ನಾರ್ತ್ ಅಮೇರಿಕಾ ಕಾಂಟಿನೆಂಟ್, ಇಷ್ಟು ಮಾರ್ಕ್ ಮಾಡ್ತೀನಲ್ಲ, ಇದೇ ಉತ್ತರ ಅಮೇರಿಕಾ ಖಂಡ. ಹಾಗಾದ್ರೆ ಉತ್ತರ ಅಮೇರಿಕಾ ಖಂಡ ಈ ಭಾಗದಲ್ಲಿದ್ರೆ ಯಾವ್ಯಾವ ವಾಟರ್ ಬಾಡಿ ಎಲ್ಲೆಲ್ಲಿ ಕಂಡುಬರುತ್ತೆ ನೋಡಿ. ಈ ಸೈಡಲ್ಲಿ ಇದೆ, ಇದು ಪೆಸಿಫಿಕ್ ಓಷಿಯನ್. ಯಾವುದಿದೆ ಇದು, ಪೆಸಿಫಿಕ್ ಓಷಿಯನ್. ನೆಕ್ಸ್ಟು ಈಸ್ಟಲ್ಲಿ ಕಂಡುಬರುತ್ತೆ ಅಟ್ಲಾಂಟಿಕ್ ಓಷಿಯನ್. ಯಾವುದಿದೆ ಇದು, ಅಟ್ಲಾಂಟಿಕ್ ಓಷಿಯನ್. ಮೇಲ್ಭಾಗದಲ್ಲಿ ಕಂಡುಬರುತ್ತೆ ಆರ್ಟಿಕ್ ಓಷಿಯನ್ ಕಂಡುಬರುತ್ತೆ ನೋಡಿ. ಇಲ್ಲಿ ಆರ್ಟಿಕ್ ಓಷಿಯನ್ ನಾರ್ತ್ ಅಲ್ಲಿ ಇದೆ, ಪೆಸಿಫಿಕ್ ಓಷಿಯನ್ ವೆಸ್ಟ್ ಅಲ್ಲಿ ಕಂಡುಬರುತ್ತೆ, ಹಾಗೆ ಅಟ್ಲಾಂಟಿಕ್ ಓಷಿಯನ್ ಎಲ್ಲಿದೆ, ಈಸ್ಟ್ ಅಲ್ಲಿ ಕಂಡುಬರುತ್ತೆ. ಈ 3 ವಾಟರ್ ಬಾಡಿಗಳು ಯಾವುದರಿಂದ ಸುತ್ತೋದಿದೆ, ನಾರ್ತ್ ಅಮೇರಿಕಾ ಕಾಂಟಿನೆಂಟ್ಗೆ ಗಡಿಯನ್ನು ಹಂಚಿಕೊಂಡಿರೋದನ್ನ ನೋಡ್ತೀವಿ. ಮತ್ತೊಂದಿದೆ ಇಲ್ಲಿ ಕೆರೆಬಿಯನ್ ಸಿ ಅಂತ ಇದೆ, ಇದು ಕೆರೆಬಿಯನ್ ಸಮುದ್ರ, ಇದು ಕೂಡ ಇದೇ ಭಾಗದಲ್ಲಿ ಕಂಡುಬರೋದು. ಆದರೆ ಯಾವುದು ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಕೇಳಿದಾಗ ಹಿಂದೂ ಮಹಾಸಾಗರ. ಯಾಕಂದ್ರೆ ಇಂಡಿಯನ್ ಓಷಿಯನ್ ಇರೋದು ಈ ಭಾಗದಲ್ಲಿ, ಇಂಡಿಯನ್ ಓಷಿಯನ್. ಈ ಕಡೆ ಇಂಡಿಯನ್ ಓಷಿಯನ್ ಆಫ್ರಿಕಾಕ್ಕೆ ಗಡಿ ಹಂಚಿಕೊಂಡಿದೆ, ಈ ಕಡೆ ಏಷ್ಯಾಕ್ಕೆ ಗಡಿ ಹಂಚಿಕೊಂಡಿದೆ, ಈ ಕಡೆ ಆಸ್ಟ್ರೇಲಿಯಾಕ್ಕೆ ಗಡಿ ಹಂಚಿಕೊಂಡಿರೋದು.
ಹಾಗಾಗಿ ಈ ಏರಿಯಾದಲ್ಲಿ ಇಂಡಿಯನ್ ಓಷನ್ ಇದೆ. ಇಂಡಿಯನ್ ಓಷನಿಗೂ ನಾರ್ತ್ ಅಮೇರಿಕಗೂ ಲಾಟ್ ಆಫ್ ಡಿಫ್ರೆನ್ಸ್, ಬಹಳಷ್ಟು ದೂರದಲ್ಲಿರುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದಾಗ ಇಂಡಿಯನ್ ಓಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಇದು ಗಡಿಯನ್ನ ಹಂಚಿಕೊಳ್ಳೋದಿಲ್ಲ. ಯಾರೊಂದಿಗೆ? ಉತ್ತರ ಅಮೇರಿಕ ಖಂಡದೊಂದಿಗೆ ಇದು ಗಡಿಯನ್ನ ಹಂಚಿಕೊಳ್ಳೋದಿಲ್ಲ. ಅದರ ಜೊತೆಗೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲದಿರೋದನ್ನ ನೋಡ್ಬೋದು. ಇದು ಥರ್ಡ್ ಇಂಪಾರ್ಟೆಂಟ್ ಕ್ವಶನ್ಸ್ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹೋಗೋಣ. ಅಂದರೆ ಈ ಕಾನ್ಸೆಪ್ಟಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಈ ಉತ್ತರ ಅಮೇರಿಕ ಖಂಡ ಯಾವ್ಯಾವ ಜಲರಾಶಿಯಿಂದ ಸುತ್ತುವರಿದೆ? ವೆಸ್ಟಲ್ಲಿ ಪೆಸಿಫಿಕ್ ಇದೆ, ಈಸ್ಟಲ್ಲಿ ಅಟ್ಲಾಂಟಿಕ್ ಇದೆ, ನಾರ್ತಲ್ಲಿ ಆರ್ಟಿಕ್ ಓಷನ್ ಇದೆ, ಸೌತಲ್ಲಿ ಯಾವುದಿದೆ ಅಂತ ಕೇಳಿದಾಗ ಕೆರಿಬಿಯನ್ ಸಿ ಕಂಡುಬರುತ್ತೆ. ಇಷ್ಟಿಂದ ಸುತ್ತುವರೆದಿರೋದೇ ಈ ಉತ್ತರ ಅಮೇರಿಕ ಖಂಡವಾಗಿರುತ್ತೆ. ಹಾಗಾಗಿ ಇಂಡಿಯನ್ ಓಷನ್ ಅನ್ನೋಂಥದ್ದು ಬಹಳಷ್ಟು ದೂರದಲ್ಲಿರುವಂಥದ್ದು. ನೆಕ್ಸ್ಟ್ ನೋಡಿ, ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕದೊಂದಿಗೆ ಭೂ ಸಂಪರ್ಕವನ್ನು ಹೊಂದಿದ ಕಾಲುವೆ ಯಾವುದು? ಇಲ್ಲಿ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಕ್ಕೆ ಕನೆಕ್ಟ್ ಮಾಡುವಂಥದ್ದು ಯಾವ ಕ್ಯಾನಲ್ ಅಂತ ಕೇಳಿರುವಂಥದ್ದು. ಆಪ್ಷನಲ್ಲಿ ನೋಡಿ, ಪನಾಮ ಕಾಲುವೆ ಇದೆ, ಸುವೇಸ್ ಕಾಲುವೆ ಇದೆ, ಕ್ಯಾಲಿಫೋರ್ನಿಯಾ ಕಾರಿ ಅಂತ ಇದೆ, ಪೂರ್ವ ಕರಾವಳಿ ಅಂತ ಇದೆ. ಸೊ ಇದನ್ನು ಮ್ಯಾಪಲ್ಲೇ ಕ್ಲಿಯರ್ ಮಾಡಿಕೊಂಡ್ರೆ ತುಂಬ ಈಸಿ ಅನಿಸುತ್ತೆ ನಮಗೆ. ನೋಡಿ, ಈ ಭಾಗ ಏನು ಕಾಣಿಸ್ತಾ ಇದೆಯಲ್ಲ, ಇದು ಅಮೇರಿಕಾ ಅಥವಾ ನಾರ್ತ್ ಅಮೇರಿಕಾ. ಓಕೆ, ನಾರ್ತ್ ಅಮೇರಿಕಾ ಆಗಿರುತ್ತೆ. ಈ ಭಾಗ ಯಾವುದಿದೆ ನೋಡಿ, ಸೌತ್ ಅಮೇರಿಕಾ ಕಾಂಟಿನೆಂಟ್. ಈ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾವನ್ನು ಕನೆಕ್ಟ್ ಮಾಡುವಂತಹ ಸ್ಮಾಲ್ ಲ್ಯಾಂಡ್ ಏರಿಯಾ ಇದೆ. ಇದೇ ಪನಾಮ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದೇ ಪನಾಮ. ಈ ಪನಾಮ ಭಾಗ ಇದೆಯಲ್ಲ, ಈ ಪನಾಮ ಭೂಭಾಗವನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ, ಇಲ್ಲಿ ವಾಟರ್ ವೇಸ್ ಆಗಿ ಕನ್ವರ್ಟ್ ಮಾಡ್ತಾರೆ, ಒಂದು ಜಲಮಾರ್ಗವಾಗಿ ನಿರ್ಮಾಣ ಮಾಡ್ತಾರೆ. ಅದನ್ನೇ ಏನಂತ ಕರಿತೀವಪ್ಪ ಅಂದರೆ ಪನಾಮ ಕ್ಯಾನಲ್ ಅಂತ ಕರೆಯುವಂಥದ್ದು. ಹಾಗಾದರೆ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾದ ಇನ್ ಬಿಟ್ವೀನಲ್ಲಿ ಕಂಡು ಬರುವಂಥ ಕ್ಯಾನಲ್ ಯಾವುದು ಅಂತ ಕೇಳಿದಾಗ ಅದೇ ಪನಾಮ ಕಾಲುವೆ ಆಗಿರುತ್ತೆ. ಹಾಗಾದರೆ ಈ ಪನಾಮ ಕಾಲುವೆ ಯಾವ ರಾಷ್ಟ್ರದಲ್ಲಿದೆ ಅಂತ ಕೇಳಿದರೆ ಪನಾಮ ರಾಷ್ಟ್ರದಲ್ಲೇ ಇರೋದು. ಹಾಗಾದರೆ ಈ ಕ್ಯಾನಲ್ ಏನು ಬೆನಿಫಿಟ್ ಆಗುತ್ತೆ ಅಂತ ಕೇಳಿದಾಗ ನೋಡಿ, ಇಲ್ಲಿ ಪೆಸಿಫಿಕ್ ಓಷಿಯನ್, ಅದರಲ್ಲೂ ಸೌತ್ ಪೆಸಿಫಿಕ್ ಓಷಿಯನ್, ಈ ಕಡೆ ಯಾವುದಿದೆ ಅಟ್ಲಾಂಟಿಕ್ ಓಷಿಯನ್ ಕಂಡು ಬರುತ್ತೆ. ಅವೆರಡಕ್ಕೂ ಕನೆಕ್ಟ್ ಮಾಡುವಂತಹ ಒಂದು ಕ್ಯಾನಲ್ ಯಾವುದಪ್ಪ ಅಂದರೆ ಪನಾಮ ಕಾಲುವೆ ಆಗಿರುತ್ತೆ. ಒಂದು ಚಿಕ್ಕದಾದಂತಹ ಒಂದು ಭೂಭಾಗ ಇರುತ್ತೆ. ಆ ಭೂಭಾಗವನ್ನು ಕತ್ತರಿಸಿ ಅದರ ಮೂಲಕ ಎರಡು ವಾಟರ್ ಬಾಡಿಗಳನ್ನು ಕನೆಕ್ಟ್ ಮಾಡ್ತಾ ಇರೋದನ್ನು ನೋಡ್ಬೋದು. ಹಾಗಾದರೆ ಎರಡು ದೊಡ್ಡ ಭೂಭಾಗಗಳನ್ನು ಸೇರಿಸುವಂಥ ಚಿಕ್ಕ ಭೂಭಾಗ ಇದೆಯಲ್ಲ, ಅದನ್ನೇ ಏನಂತ ಕರಿತೀವಿ ನಾವು ಪನಾಮ ಅಂತಲೇ ಕರೆಯೋದು. ಗೊತ್ತಾಯ್ತಲ್ಲ? ಹಾಗಾದರೆ ಪನಾಮ ಅನ್ನೋಂಥದ್ದು ಯಾವ ಖಂಡಗಳ ನಡುವೆ ಕಂಡುಬರುತ್ತೆ? ಇಲ್ಲಿ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಖಂಡಗಳ ಭೂಭಾಗವನ್ನು ಸಂಪರ್ಕಿಸುವಂಥದ್ದೇ ಈ ಪನಾಮ ಕಾಲುವೆ ಆಗಿರುತ್ತೆ. ಅದು ಗೊತ್ತಿರಬೇಕು, ರೈಟ್? ನೆಕ್ಸ್ಟ್ ಹೋಗೋಣ. ಭೂ ವಿಸ್ತೀರ್ಣದಲ್ಲಿ ಉತ್ತರ ಅಮೇರಿಕಾ ಖಂಡವು ಈ ಕೆಳಗಿನಂತೆ ದೊಡ್ಡ ಭೂಖಂಡವಾಗಿದೆ. ಅಂದರೆ ಇಲ್ಲಿ ನೋಡಿದಾಗ ಲಾರ್ಜೆಸ್ಟ್ ಏರಿಯಾದಲ್ಲಿ ನಾರ್ತ್ ಅಮೇರಿಕಾ ಎಷ್ಟನೇ ಪೊಸಿಷನಲ್ಲಿದೆ ಅಂತ ನೋಡಿದಾಗ, ಅಂದರೆ ಈಗ ಈ ಪ್ರಶ್ನೆಗೆ ನಾವು ಆನ್ಸರ್ ಅಂತ ಹೇಳಿ ತಗೊಳ್ಳೋದಾದರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು? ಪ್ರಪಂಚದಲ್ಲಿ ಒಟ್ಟು ಎಷ್ಟು ಖಂಡಗಳಿದೆ ಅಂತ ಗೊತ್ತಿರಬೇಕು ನಮಗೆ. ಪ್ರಪಂಚದಲ್ಲಿ ಒಟ್ಟು ಎಷ್ಟು ಖಂಡಗಳಿದ್ದಾವೆ? 7 ಖಂಡಗಳಿದ್ದಾವೆ. 7 ಕಾಂಟಿನೆಂಟ್ಸ್ ಅನ್ನು ನೋಡ್ತೀವಿ. ಆ 7 ಖಂಡಗಳು ಯಾವ್ಯಾವುದು ಅಂತ ಗೊತ್ತಿರಬೇಕು. ಆ 7 ಖಂಡಗಳನ್ನು ನಾವು ಈಸಿಯಾಗಿ ಕಲಿಯೋದಾದರೆ ಲಾರ್ಜೆಸ್ಟ್ ಇಂದ ಸ್ಮಾಲೆಸ್ಟ್ ಕಲ್ಕೊಂಡ್ರೆ ಉತ್ತರ ಅಮೇರಿಕಾ ಎಷ್ಟನೇ ದೊಡ್ಡ ಖಂಡ ಅಂತ ಗೊತ್ತಾಗತ್ತೆ. ನೋಡಿ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದಪ್ಪ ಅಂದರೆ ಜಿಯೋಗ್ರಫಿಕಲಿ ಏಷ್ಯಾ ಖಂಡ ಜಗತ್ತಿನ ಅತಿ ದೊಡ್ಡ ಖಂಡವಾಗಿರುತ್ತೆ. ಸೊ ಎರಡನೇ ಕಾಂಟಿನೆಂಟ್ ಯಾವುದಪ್ಪ ಅಂದರೆ ಆಫ್ರಿಕಾ ಖಂಡ ಅನ್ನೋಂಥದ್ದು ಎರಡನೇ ಅತಿ ದೊಡ್ಡ ಖಂಡ. ಮೂರನೇದು ಯಾವುದಪ್ಪ ಅಂದರೆ ನಾರ್ತ್ ಅಮೇರಿಕಾ, ಮೂರನೇದು. ನಾಲ್ಕನೇದು ಸೌತ್ ಅಮೇರಿಕಾ. ಐದನೇದು ಇದೆಯಲ್ಲ ಅಂಟಾರ್ಟಿಕಾ ಖಂಡ ಕಂಡುಬರುತ್ತೆ. ಆರನೇದು ಯಾವುದಪ್ಪ ಅಂದರೆ ಯುರೋಪ್ ಖಂಡ ಕಂಡುಬರುತ್ತೆ. 7ನೇದೇ ಆಸ್ಟ್ರೇಲಿಯಾ ಖಂಡ ಕಂಡುಬರುತ್ತೆ. ಆಸ್ಟ್ರೇಲಿಯಾ. ಓಕೆ, ಹಾಗಾದರೆ ಎಷ್ಟು ಖಂಡಗಳನ್ನು ನೋಡ್ತೀವಿ? 7 ಕಾಂಟಿನೆಂಟ್ಸನ್ನು ನೋಡ್ತೀವಿ. ಆ 7 ಕಾಂಟಿನೆಂಟ್ಸಲ್ಲಿ ವಿಶ್ವದ ಅಥವಾ ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದಂತ ಕೇಳಿದರೆ ಏಷ್ಯಾವನ್ನು ಆನ್ಸರ್ ಮಾಡ್ತೀವಿ. ಹಾಗೆ ಚಿಕ್ಕ ಖಂಡ ಯಾವುದಪ್ಪ ಅಂತ ಕೇಳಿದರೆ ಅದು ಆಸ್ಟ್ರೇಲಿಯಾವಾಗಿರುತ್ತೆ. ಕೇಳಿರುವಂಥ ಪ್ರಶ್ನೆ ಯಾವುದಪ್ಪ ಅಂತ ಕೇಳಿದರೆ ಉತ್ತರ ಅಮೇರಿಕಾ ಖಂಡ ಅಂತ ಕೇಳಿದ್ದಾನೆ. ಹಾಗಾದರೆ ಉತ್ತರ ಅಮೇರಿಕಾ ಖಂಡ ಎಷ್ಟನೇ ದೊಡ್ಡ ಖಂಡವಾಗಿರುತ್ತೆ ನೋಡಿ? 3ನೇ ದೊಡ್ಡ ಖಂಡವಾಗಿರುತ್ತೆ. ಥರ್ಡ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಅಂತಾನೆ ತಗೊಳ್ತೀವಿ. ಪ್ರಪಂಚದ 3ನೇ ದೊಡ್ಡ ಖಂಡ ಯಾವುದಪ್ಪ ಅಂದರೆ ಅದೇ ಉತ್ತರ ಅಮೇರಿಕಾ ಖಂಡ. ನೋಡಿ, ಈ ಒಂದು ಲಿಸ್ಟ್ ಇತ್ತಂದರೆ ನೀವು ಯಾವ ಕಾಂಟಿನೆಂಟ್ ಆದ್ರೂ ಹೇಗಾದ್ರು ಕೇಳ್ಕೊಳ್ಳಿ, ಯಾವ ಪೊಸಿಷನಲ್ಲಿ ಇದೆ ಅಂತ ಹೇಳಿ ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ.
ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ್ ಮತ್ತು ಏಷ್ಯಾ ಅನ್ನುವಂಥದ್ದು ಜಗತ್ತಿನ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಖಂಡಗಳ ಪಟ್ಟಿಯಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗಬೇಕಾಗತ್ತೆ. ನೋಡಿ, ಇದು ಖಂಡದ ಆಧಾರದ ಮೇಲೆ ಜಾಗ್ರಫಿಕಲಿ ಏರಿಯಾ ವೈಸ್ ಅಲ್ಲಿ ವಿಸ್ತೀರ್ಣದಲ್ಲಿ ನಾವು ನೋಡ್ತಾ ಹೋಗ್ತಾ ಇರುವಂಥದ್ದು. ಕ್ಲಿಯರ್ ಸ್ನೇಹಿತರೆ? ಇದು ನಾರ್ತ್ ಅಮೇರಿಕಾ ಖಂಡ ಜಗತ್ತಿನ 3ನೇ ಅತಿ ದೊಡ್ಡ ಖಂಡವಾಗಿರುತ್ತೆ. ರೈಟ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕರ್ನಾಟಕ ಭೂಗೋಳ ಅಂಥೇಳಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗುವಂಥ ಒಂದು ಬುಕ್ಕು ಕರ್ನಾಟಕ ಜಿಯೋಗ್ರಫಿ. ಈ ಕರ್ನಾಟಕ ಜಿಯೋಗ್ರಫಿ ಬುಕ್ ಏನಿದೆಯಲ್ಲ, ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿಬಿಟ್ಟು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗೋ ರೀತಿಯಲ್ಲಿ ಬರೆದಿರುವಂತಹ ಒಂದು ಬುಕ್ ಆಗಿರುತ್ತೆ. ಸೊ ಈ ಬುಕ್ಕಲ್ಲಿ ಏನು ವಿಶೇಷತೆ ಇದೆ ಅಂತ ಹೇಳಿ ನೋಡ್ತಾ ಹೋದಾಗ ನೋಡಿ, ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿ ಕರ್ನಾಟಕ ಭೂಗೋಳ ಪರಿಚಯ ಅಂಥೇಳಿ ಫಸ್ಟ್ ಕಾನ್ಸೆಪ್ಟಲ್ಲಿ ತಿಳಿಸಿರುವಂಥದ್ದು. ಕರ್ನಾಟಕ ಭೂಗೋಳ ಪರಿಚಯ ಅಂತ ಏನಿದೆಯಲ್ಲ, ಒಟ್ಟು 20 ಅಧ್ಯಾಯಗಳಿದ್ದಾವೆ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ. ನೋಡಿ, ಕರ್ನಾಟಕದ ಪರಿಚಯ, ಪ್ರಾಕೃತಿಕ ಲಕ್ಷಣ, ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಜನಸಂಖ್ಯೆ, ಬುಡಕಟ್ಟು ಜನಾಂಗ, ಖನಿಜ ಸಂಪನ್ಮೂಲ, ಸ್ವಾಭಾವಿಕ ಸಸ್ಯವರ್ಗಗಳು, ಹೀಗೆ ಎಲ್ಲ ವಿಷಯಗಳನ್ನು, ರಿವರ್ ಸಿಸ್ಟಮ್ ಅನ್ನು ಕೂಡ ಇನ್ಕ್ಲೂಡ್ ಆದಂತೆ 20 ಚಾಪ್ಟರ್ಸ್ಗಳು ಕಂಡುಬರ್ತವೆ ಇದರಲ್ಲಿ. ಆ 20 ಅಧ್ಯಾಯಗಳಲ್ಲಿ ಯಾವ್ಯಾವ ಎಕ್ಸಾಮಲ್ಲಿ ಹೇಗೆ ಕ್ವಶನ್ಸ್ ಬಂದವೆ, ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ಗಳು ರೈಸ್ ಆಗಿದೆ ಅನ್ನುವಂತಹ ಮಾಹಿತಿ ನಿಮಗೆ ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ 2ನೇದು ಕರ್ನಾಟಕ ಜಿಲ್ಲೆಗಳ ಮಾಹಿತಿ ಇದೆ. ಅಂದರೆ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳು, ಯಾವ್ಯಾವ ಜಿಲ್ಲೆಗಳು ಏನೇನು ಇಂಪಾರ್ಟೆಂಟು, ಎಕ್ಸಾಮ್ ದೃಷ್ಟಿಯಲ್ಲಿ ಹೇಗೆಲ್ಲ ಕ್ವಶನ್ಸನ್ನು ರೈಸ್ ಮಾಡಿದ್ದಾನೆ ಡಿಸ್ಟ್ರಿಕ್ಟ್ ವೈಸಲ್ಲಿ ಅನ್ನುವಂತಹ ಮಾಹಿತಿಯನ್ನು ಈ ಒಂದು ಸೆಕೆಂಡ್ ಟಾಪಿಕಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ 3ನೇ ಟಾಪಿಕಲ್ಲಿ ಕರ್ನಾಟಕದ ಐತಿಹಾಸಿಕ ಸ್ಥಳಗಳಿದ್ದಾವೆ, ಹಿಸ್ಟಾರಿಕಲ್ ಪ್ಲೇಸ್ಗಳಿದ್ದಾವೆ. ಆ ಹಿಸ್ಟಾರಿಕಲ್ ಪ್ಲೇಸ್ಗಳು ಏನೇನು ಇಂಪಾರ್ಟೆಂಟ್ ಎನ್ನುವಂಥ ಮಾಹಿತಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇದುವರೆಗೂ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೇಳಿರುವಂತಹ UPSC, KPSC ಎಕ್ಸಾಮ್ಸ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, SSC, RRB ಆಗಿರ್ಬೋದು, ಹಾಗೆ ಬ್ಯಾಂಕಿಂಗ್ ಎಕ್ಸಾಮಿಂದ ಹಿಡಿದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್, KSRTC, ನೆಕ್ಸ್ಟು ಫಾರೆಸ್ಟ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಈ ಒಂದು ಕ್ವಶನ್ಸ್ ಏನು ಬಂದಿದ್ದಾವೆ, ಅದರಲ್ಲೂ ಕರ್ನಾಟಕ ಜಿಯೋಗ್ರಫಿ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ಗಳು ಬಂದಿದ್ದಾವೆ, ಆ ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರವನ್ನು ಕೂಡ ಈ ಒಂದು ಬುಕ್ಕಲ್ಲಿ ಒಳಗೊಂಡಿರುವಂಥದ್ದು. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಅಪ್ ಟು PC ಇಂದ DC ಎಕ್ಸಾಮ್ವರೆಗೂ ಕೂಡ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ಫುಲ್ ಆಗುವಂತಹ ಒಂದು ಬುಕ್ ಆಗಿರುತ್ತೆ. ಅದರದ್ದು ಅಷ್ಟೇ ಅಲ್ಲದೆ ಈ ಬುಕ್ಕನ್ನು ಬರೆದಿರೋದು ನಾನೇ ಆಗಿರೋದ್ರಿಂದ ನನ್ನ ಏನು 15ರಿಂದ 16 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಅದರ ಆಧಾರದ ಮೇಲೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿಟ್ಕೊಂಡು ಮುಂದೆ ಯಾವ ರೀತಿ ಬರಬಹುದು ಕ್ವಶನ್ಸು, ಆ ರೀತಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿ ಬರೆದಿರುವಂಥ ಬುಕ್ಕು. ನಿಮಗೆ 100% ಇದು ಯೂಸ್ ಆಗುತ್ತೆ. ನಿಮಗೇನಾದ್ರು ಈ ಬುಕ್ ಬೇಕಂದರೆ ಇಲ್ಲಿದೆಯಲ್ಲ 9008515660 ನಂಬರಿಗೆ ಕಾಲ್ ಮಾಡಿ ಪೋಸ್ಟಲ್ ಮೂಲಕ ನಿಮ್ಮ ಮನೆಗೆ ಬುಕ್ಸನ್ನು ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ. ಓಕೆ ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಉತ್ತರ ಅಮೇರಿಕಾ ಖಂಡ, ಇಲ್ಲಿ ರಾಕಿ ಪರ್ವತಗಳು ಕಂಡು ಬರುತ್ತವೆ. ಅಂದರೆ ರಾಕಿ ಮೌಂಟೇನ್ ಲೊಕೇಟೆಡ್ ಇನ್ ನಾರ್ತ್ ಅಮೇರಿಕಾ. ಹೌದು, ಉತ್ತರ ಅಮೇರಿಕಾ ಖಂಡದಲ್ಲಿರುವಂತಹ ಪರ್ವತ ಶ್ರೇಣಿಯ ಹೆಸರೇನಪ್ಪ ಅಂದರೆ ರಾಕಿ ಮೌಂಟೇನ್ ರೇಂಜ್. ಅದೇ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಆಂಡೀಸ್ ಪರ್ವತ ಅಂತ ಕಂಡುಬರುತ್ತೆ, ಏಷ್ಯಾದಲ್ಲಿ ಹಿಮಾಲಯ ಪರ್ವತ ಕಂಡುಬರುತ್ತೆ. ಅದೇ ರೀತಿ ರಾಕಿ ಮೌಂಟೇನ್ ಅನ್ನುವಂಥದ್ದು ಎಲ್ಲಿದೆಯಪ್ಪ ಅಂದರೆ ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡುಬರೋದು. ಹಾಗಾದರೆ ರಾಕಿ ಮೌಂಟೇನ್ ಉತ್ತರ ಅಮೇರಿಕಾ ಖಂಡದ ಯಾವ ಭಾಗದಲ್ಲಿದೆ ಅಂದರೆ ಅದನ್ನು ಮ್ಯಾಪಲ್ಲಿ ಕ್ಲಿಯರ್ ಮಾಡಿ ಈಸಿಯಾಗಿ ಕಾನ್ಸೆಪ್ಟ್ ನಮಗೆ ಬೇಗ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಮಾರ್ಕ್ ಮಾಡ್ತೀನಲ್ಲ, ಇದೇ ರಾಕಿ ಮೌಂಟೇನ್ ರೇಂಜ್. ಇಲ್ಲಿಂದ ಎಷ್ಟು ಏರಿಯಾವನ್ನು ತಗೊಳ್ತೀನಿ, ಇದೇ ರಾಕಿ ಮೌಂಟೇನ್ ರೇಂಜ್ ಆಗಿರುತ್ತೆ. ಹಾಗಾದರೆ ಈ ರಾಕಿ ಪರ್ವತ ಶ್ರೇಣಿ ಏನಿದೆಯಲ್ಲ, ಇದು ಅಮೇರಿಕದ ಯಾವ ಭಾಗದಲ್ಲಿದೆ ಅಂತ ಕೇಳಿದಾಗ ಈ ಕಡೆ ಇರೋದು ಈಸ್ಟರ್ನ್ ಸೈಡ್ ಇದು. ಹಾಗಾದರೆ ಇದು ಯಾವ ಸೈಡಲ್ಲಿದೆ, ಇದು ವೆಸ್ಟರ್ನ್ ಸೈಡಲ್ಲಿ ಕಂಡುಬರುತ್ತೆ, ಈ ಕಡೆ ಪೆಸಿಫಿಕ್ ಓಷಿಯನ್ ಭಾಗದಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಈ ರಾಕಿ ಪರ್ವತ ಶ್ರೇಣಿ ಅನ್ನುವಂಥದ್ದು ಅಮೇರಿಕದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂದರೆ ಇದು ಪಶ್ಚಿಮ ಭಾಗದಲ್ಲಿ ಕಂಡುಬರುವಂತಹ ಒಂದು ಪರ್ವತ ಶ್ರೇಣಿ ಆಗಿರುತ್ತೆ. ಹಾಗಾದರೆ ಈ ಮೌಂಟೇನ್ ರೇಂಜ್ ಎಲ್ಲಿಂದ ಎಲ್ಲಿಗೆ ಪಾಸ್ ಆಗ್ತಾ ಇದೆಯಪ್ಪ ಅಂದರೆ ನಾರ್ತ್ ಇಂದ ಸೌತ್ಗೆ ಹಾದು ಹೋಗ್ತಾ ಇರುವಂತಹ ಒಂದು ಪರ್ವತ ಶ್ರೇಣಿ ಯಾವುದಪ್ಪ ಅಂದರೆ ರಾಕಿ ಮೌಂಟೇನ್ ರೇಂಜ್. ಯಾವ ಸೈಡಲ್ಲಿದೆ ಹಾಗಾದರೆ ಇದು ಈಸ್ಟರ್ನ್ ಸೈಡ್, ವೆಸ್ಟರ್ನ್ ಸೈಡಲ್ಲಿರುವಂಥದ್ದು, ಅದೇ ಪಶ್ಚಿಮ ಭಾಗದಲ್ಲಿ ಕಂಡುಬರುವಂತಹ ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತ ಶ್ರೇಣಿಯ ಹೆಸರೇ ರಾಕಿ ಮೌಂಟೇನ್ ರೇಂಜ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಉತ್ತರ ಅಮೇರಿಕಾ ಪ್ರಸ್ಥಭೂಮಿ ಅಂದರೆ ಉತ್ತರ ಅಮೇರಿಕಾ ಖಂಡದಲ್ಲಿರುವಂತಹ ಪ್ರಮುಖ ಪ್ರಸ್ಥಭೂಮಿಗಳು ಯಾವ್ಯಾವುದು ಅಂಥೇಳಿ ಕೇಳಿರುವಂಥದ್ದು. ಹಾಗಾದರೆ ಪ್ಲೇಟಿವ್ಸ್ ಆಫ್ ನಾರ್ತ್ ಅಮೇರಿಕಾ ಅಂತ ಇದೆ,
ಕೊಲೆರಾಡೋ ಅಂತ ಇದೆ, ಮೆಕ್ಸಿಕೋ ಇದೆ, ಯುಕಾಟಾನ್ ಪ್ರಸ್ಥಭೂಮಿಗಳು ಕಂಡುಬರ್ತಾವೆ. ನೋಡಿ, ಕೊಲೆರಾಡೋ ಪ್ರಸ್ಥಭೂಮಿ ಉತ್ತರ ಅಮೆರಿಕದಲ್ಲಿದೆ, ಇದು ಸರಿನೇ. ಮೆಕ್ಸಿಕೋ ಪ್ರಸ್ಥಭೂಮಿ ಇದು ಇದೆ, ಅದು ಓಕೆ. ಯುಕಾಟನ್ ಪ್ರಸ್ಥಭೂಮಿ ಇದು ಕೂಡ ಕಂಡುಬರುತ್ತೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೇಲಿನ ಎಲ್ಲವೂ ಕೂಡ ಸರಿ. ಅಂದರೆ ಉತ್ತರ ಅಮೆರಿಕದಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಸ್ಥಭೂಮಿಗಳು, ಇಂಪಾರ್ಟೆಂಟ್ ಪ್ಲೇಟಿವ್ಸ್ಗಳು ಯಾವುದಪ್ಪ ಅಂದರೆ ಕೊಲೆರಾಡೋ, ಮೆಕ್ಸಿಕೋ ಮತ್ತು ಯುಕಾಟಾನ್ ಪ್ರಸ್ಥಭೂಮಿಗಳು ಕಂಡುಬರ್ತವೆ, ಅದು ಗೊತ್ತಿರಬೇಕು. ನೋಡಿ, ಇದು ಮೆಕ್ಸಿಕೋ ಪ್ರಸ್ಥಭೂಮಿ ಕಂಡುಬರುತ್ತೆ, ಇಲ್ಲಿ ಯುಕಾಟಾನ್ ಪ್ರಸ್ಥಭೂಮಿ ಕಂಡುಬರುತ್ತೆ, ಹಾಗೆ ಅಮೆರಿಕ ಭಾಗದಲ್ಲಿ ಕೊಲೆರಾಡೋ ಪ್ರಸ್ಥಭೂಮಿ ಅಂತ ಕಂಡುಬರ್ತವೆ. ಈ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಸ್ಥಭೂಮಿಗಳನ್ನು ನಾವು ಯಾವ ಖಂಡದಲ್ಲಿ ನೋಡ್ತೀವಪ್ಪ ಅಂದರೆ ನಾರ್ತ್ ಅಮೆರಿಕಾ ಕಾಂಟಿನೆಂಟ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ನೋಡಿ, ರಾಕಿ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಹೈಯೆಸ್ಟ್ ಪೀಕ್ ಇನ್ ರಾಕಿ ಮೌಂಟೇನ್ ರೇಂಜ್ ಅಂತ ಇದೆ. ಅದರಲ್ಲಿ ಯಾವ್ಯಾವ್ದಿದೆ ನೋಡಿ, ಕಿಲಿಮಾಂಜಿರೋ ಅಂತ ಇದೆ. ಕಿಲಿಮಾಂಜಿರೋ ರಾಕಿ ಪರ್ವತ ಶ್ರೇಣಿಯ ಅತಿ ಎತ್ತರವಾದ ಶಿಖರ ಅಲ್ಲ, ಅದು ಹೌದು. ನೆಕ್ಸ್ಟ್ ನೋಡಿ, ಮೌಂಟ್ ಎಲ್ಬರ್ಟ್ ಅಂತ ಇದೆ, ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಮೌಂಟ್ ಎಲ್ಬರ್ಟ್ ಅನ್ನುವಂಥದ್ದು ರಾಕಿ ಪರ್ವತ ಶ್ರೇಣಿಯ ಅತಿ ಎತ್ತರವಾದ ಶಿಖರ. ನೆಕ್ಸ್ಟ್ ನೋಡಿ, ಮೌಂಟ್ ಮ್ಯಾಕೆನ್ಲಿ ಅಂತ ಇದೆ, ಇದು ಉತ್ತರ ಅಮೆರಿಕ ಖಂಡದ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದಪ್ಪ ಅಂದರೆ ಮೌಂಟ್ ಮೆಕೆನ್ಲಿ. ಆದರೆ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದರೆ ಮೌಂಟ್ ಎಲ್ಬರ್ಟ್ ಅನ್ನುವಂಥದ್ದು ಹೈಯೆಸ್ಟ್ ಪೀಕ್ ಇನ್ ರಾಕಿ ಮೌಂಟೇನ್ ರೇಂಜ್. ಹಾಗಾದರೆ ಇದರ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗತ್ತೆ. ಏನೇನು ಕೇಳ್ತಾನೆ ಅನ್ನೋದನ್ನು ಇಲ್ಲಿ ನೋಡಿಬಿಡಿ. ನೋಡಿ, ರಾಕಿ ಪರ್ವತ ಶ್ರೇಣಿ ಅನ್ನುವಂಥದ್ದು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಂದರೆ ಅಲಸ್ಕಾದಿಂದ ಸ್ಟಾರ್ಟ್ ಆಗಿ ಪನಾಮದವರೆಗೆ ವಿಸ್ತರಿಸುವಂತಹ ಒಂದು ಪರ್ವತ ಶ್ರೇಣಿ ಆಗಿರುತ್ತೆ. ಉತ್ತರ ಅಮೆರಿಕ ಖಂಡದ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತೆ. ಇದು ಎಷ್ಟು ಉದ್ದ ಇದೆಯಪ್ಪ ಅಂದರೆ 4800 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಇದು ಪ್ರಪಂಚದ 2ನೇ ಅತಿ ಉದ್ದ ಪರ್ವತ ಶ್ರೇಣಿ. ಇಡೀ ವರ್ಲ್ಡಲ್ಲಿ ಸೆಕೆಂಡ್ ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಯಾವುದು ಅಂತ ಕೇಳಿದಾಗ ಅದೇ ರಾಕಿ ಮೌಂಟೇನ್ ರೇಂಜ್. ಅಲ್ಲಿ ಹೈಯೆಸ್ಟ್ ಪೀಕ್ ಯಾವುದಪ್ಪ ಅಂದರೆ ಮೌಂಟ್ ಎಲ್ಬರ್ಟ್ ಅನ್ನುವಂಥದ್ದು ಹೈಯೆಸ್ಟ್ ಪೀಕ್ ಆಗಿರುತ್ತೆ ರಾಕಿ ಪರ್ವತ ಶ್ರೇಣಿಯಲ್ಲಿ. ಇದರ ಹೈಟ್ ಎಷ್ಟಿದೆಯಪ್ಪ ಅಂದರೆ 4401 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ಇದು ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತಪ್ಪ ಅಂದರೆ ಕೆನಡಾ ರಾಷ್ಟ್ರದಲ್ಲಿ ಕಂಡುಬರೋದು. ಯಾವುದು? ಮೌಂಟ್ ಎಲ್ಬರ್ಟ್ ಅನ್ನುವಂಥದ್ದು. ಅದೇ ರೀತಿ ಟೋಟಲಿ ನಾರ್ತ್ ಅಮೇರಿಕಾ ಕಾಂಟಿನೆಂಟಲ್ಲಿ ಉತ್ತರ ಅಮೇರಿಕ ಖಂಡದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದಪ್ಪ ಅಂದರೆ ಮ್ಯಾಕಿನ್ಲೆ ಅಂತೇಳಿ ಕಂಡುಬರುತ್ತೆ. ಮ್ಯಾಕಿನ್ಲೆ ಅನ್ನುವಂಥದ್ದು ಹೈಯೆಸ್ಟ್ ಪೀಕ್ ಇನ್ ನಾರ್ತ್ ಅಮೇರಿಕಾ ಕಾಂಟಿನೆಂಟ್. ಎಷ್ಟು ಎತ್ತರ ಇದೆಯಪ್ಪ ಅಂದರೆ 6194 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ಇದು ಅಲಸ್ಕಾ ಶ್ರೇಣಿಯಲ್ಲಿ ಕಂಡುಬರುವಂಥದ್ದು. ಯಾವ ರೇಂಜಲ್ಲಿದೆ? ಇದು ಅಲಸ್ಕಾ ಶ್ರೇಣಿಯಲ್ಲಿ ಕಂಡುಬರುತ್ತೆ. ರಾಷ್ಟ್ರ ಅಂತ ಕೇಳಿದರೆ ಯಾವ ರಾಷ್ಟ್ರವನ್ನು ಆನ್ಸರ್ ಮಾಡಬೇಕು? ಅಮೇರಿಕದಲ್ಲಿ ಕಂಡುಬರೋದನ್ನು ನೋಡ್ತೀವಿ. ಒಂದು ಕೆನಡಾದಲ್ಲಿದೆ, ಇನ್ನೊಂದು ಅಮೇರಿಕದಲ್ಲಿ ಕಂಡುಬರೋದು. ಎರಡೂ ಪೀಕ್ಗಳ ಇಂಪಾರ್ಟೆಂಟ್ ಏನು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಮಹಾಕಂದರ ಅಥವಾ ಗ್ರೇಟ್ ಗ್ರ್ಯಾಂಡ್ ಕ್ಯಾನಿಯನ್ ಈ ಕೆಳಗಿನ ನದಿಯಿಂದ ನಿರ್ಮಾಣವಾಗಿದೆ ಅಂತ ಹೇಳಿ. ಗ್ರೇಟ್ ಕ್ಯಾನಿಯನ್ ಅನ್ನುವಂಥದ್ದು ಯಾವ ರಿವರಿಂದ ಫಾರ್ಮೇಷನ್ ಆಗಿದೆ ಅಂತ ಕೇಳಿದಾಗ ಮೆಕ್ಸಿಕನ್ ರಿವರ್ ಅಂತ ಇದೆ, ಇದು ತಪ್ಪಾಗಿರುವಂಥದ್ದು. ಕೊಲೆರಾಡೋ ನದಿ ಅಂತ ಇದೆ, ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಯಾವ ನದಿಯಿಂದ ಆಗಿರೋದದು? ಕೊಲೆರಾಡೋ ನದಿಯಿಂದ ಆಗಿರುವಂಥದ್ದೇ ಗ್ರೇಟ್ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಹೇಳಿ ಕಂಡುಬರುತ್ತೆ. ಸೊ ಅದನ್ನು ಮ್ಯಾಪಲ್ಲಿ ನೋಡಿಬಿಡಿ, ಕ್ಲಿಯರ್ ಆಗಿ ನಿಮಗೆ ಅರ್ಥವಾಗುತ್ತೆ. ಈ ಮ್ಯಾಪನ್ನು ನೋಡಿ, ಇದು ಪ್ರಪಂಚದಲ್ಲೇ ಅತಿ ಆಳವಾದಂತಹ ಮಹಾಕಂದರ ಅಂತ ಹೇಳಿ ಕರಿತೀವಿ. ಆ ಮಹಾಕಂದರದ ಹೆಸರೇ ಗ್ರೇಟ್ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಹೇಳಿ ಕರೆಯುವಂಥದ್ದು. ಹಾಗಾದರೆ ಈ ಗ್ರೇಟ್ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಏನಿದೆಯಲ್ಲ, ಬಹಳಷ್ಟು ಆಳದಲ್ಲಿ ಹರಿಯುವಂತಹ ಭಾಗವಾಗಿರುತ್ತೆ. ಈ ಕಂದರ ಯಾವ ನದಿಯಿಂದ ಆಗಿದೆ ಅಂತ ಕೇಳಿದಾಗ ಕೊಲೆರಾಡೋ ನದಿಯಿಂದ ಆಗಿರೋದು. ಹಾಗಾಗಿ ಬಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಇದು ಯಾವ ರಾಷ್ಟ್ರದಲ್ಲಿದೆಯಪ್ಪ ಅಂದರೆ ಅಮೇರಿಕದಲ್ಲಿ ಕಂಡುಬರುವಂಥದ್ದು. ಇದು ಪ್ರಪಂಚದ ಅತಿ ಆಳವಾದಂತಹ ಮಹಾಕಂದರವಾಗಿರುತ್ತೆ. ಇಡೀ ಪ್ರಪಂಚದಲ್ಲೇ ಆಳವಾದಂತಹ ಮಹಾಕಂದರವಾಗಿರುತ್ತೆ. 1880 ಮೀಟರ್ ಅಷ್ಟು ಆಳವನ್ನು ಹೊಂದಿರೋದು. ಈ ಭಾಗದಿಂದ ಹತ್ತಿ ನೋಡಿದಾಗ, ಇಲ್ಲಿ ತುದಿಯಿಂದ ನಿಂತು ನೋಡಿದಾಗ ಎಷ್ಟು ಆಳ ಇದೆಯಪ್ಪ ಅಂದರೆ ಇದು 1880 ಮೀಟರ್ ಅಷ್ಟು ಆಳವನ್ನು ಹೊಂದಿದೆ. ಹಾಗಾಗಿ ಇದು ಪ್ರಪಂಚದಲ್ಲೇ ಅತಿ ಆಳವಾದಂತಹ ಮಹಾಕಂದರ ಅಂತಲೇ ಇದನ್ನು ಕರಿತೀವಿ. ಗ್ರ್ಯಾಂಡ್ ಕ್ಯಾನಿಯನ್ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಕಂಡುಬರುತ್ತೆ. ಅಷ್ಟೇ ಅಲ್ಲದೆ ಇದನ್ನು ನ್ಯಾಚುರಲ್ ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಕರಿತೀವಿ. ಪ್ರಪಂಚದ ಅದ್ಭುತ ಅಂತಲೇ ಕರಿತೀವಿ. ಯಾವುದನ್ನು? ಈ ಗ್ರ್ಯಾಂಡ್ ಕ್ಯಾನಿಯನನ್ನು. ಯಾವ ಕಾಂಟಿನೆಂಟಲ್ಲಿದೆ ಅಂತ ಕೇಳಿದಾಗ ನಾರ್ತ್ ಅಮೇರಿಕಾ. ಕ್ಲಿಯರಾ? ಹಾಗಾದರೆ ನಾರ್ತ್ ಅಮೇರಿಕಾ ಕಾಂಟಿನೆಂಟಲ್ಲಿರೋದು ಯಾವ ನದಿಯಿಂದ ಆಗಿದೆ ಅಂತ ಕೇಳಿದಾಗ ಕೊಲೆರಾಡೋ ನದಿಯಿಂದ ಆಗಿರುವಂಥದ್ದು. ಸೊ ನೋಡಿ, ಈ ರೀತಿ ಕ್ವಶನ್ಸ್ ಬಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅನ್ನೋದು ಗೊತ್ತಿರಬೇಕು ನಮಗೆ.
ನೆಕ್ಸ್ಟ್ ನೋಡಿ, ಉತ್ತರ ಅಮೆರಿಕದ ಕೇಂದ್ರೀಯ ಮೈದಾನಗಳನ್ನು ಹೀಗೆಂದು ಕರೆಯಲಾಗುತ್ತದೆ. ನೋಡಿ, ಸೆಂಟ್ರಲ್ ಪ್ಲೈನ್ ಇದೆಯಲ್ಲ ನಾರ್ತ್ ಅಮೆರಿಕದಲ್ಲಿ, ಅದಕ್ಕೆ ಯಾವ ಟೈಟಲ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿರಬೇಕು. ನೋಡಿ, ಅದನ್ನ ಸ್ಟೆಫಿಸ್ ಅಂತ ಮೈದಾನ ಅಂತ ಕರೀತಾರೆ, ಅಂದ್ರೆ ಅದು ತಪ್ಪಾಗಿರುವಂಥದ್ದು. ಹಾಗಾದ್ರೆ ಸವನ್ನಾ ಅಂತ ಕರೀತಾರೆ ಅಂದ್ರೆ ಅದು ತಪ್ಪು. ಕ್ಯಾಲಿಫೋರ್ನಿಯಾ ಅಂತ ಕರೀತಾರೆ, ಅದು ತಪ್ಪು. ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ಪೇರಿಸ್ ಲ್ಯಾಂಡ್ ಅಂತ ಕರಿತೀವಿ, ಆರ್ ಪೇರಿಸ್ ಪ್ಲೈನ್ ಅಂತ ಕರೆಯೋದು. ನೋಡಿ, ಉತ್ತರ ಅಮೆರಿಕದ ಕೇಂದ್ರ ಭಾಗದಲ್ಲಿ ಸೆಂಟ್ರಲ್ ಪಾಯಿಂಟ್ ಅಲ್ಲಿ ಇರುವಂತದ್ದನ್ನ ಏನಂತ ಕರಿತೀವಿ? ಪ್ಯಾರಿಸ್ ಮೈದಾನ ಅಂತಾನೆ ಕರೆಯೋದು. ಈ ಪ್ಯಾರಿಸ್ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಒಂದು ಗ್ರಾಸ್ ಲ್ಯಾಂಡ್ ಏರಿಯಾ. ಆ ಗ್ರಾಸ್ ಲ್ಯಾಂಡ್ ಏರಿಯಾ ಭಾಗ ಇದೆಯಲ್ಲ, ಈ ಒಂದು ಏರಿಯಾದಲ್ಲಿ ಅತಿ ಹೆಚ್ಚು ಏನನ್ನ ಬೆಳೀತಾರಪ್ಪ ಅಂದ್ರೆ ಗೋಧಿಯನ್ನ ಬೆಳೀತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಪ್ಯಾರಿಸ್ ಭಾಗ. ಇಲ್ಲಿ ಮಿಸ್ಸಿಸಿಪಿ ಮತ್ತು ಮಿಸ್ಸೋರಿ ಅಂತ ಎರಡು ನದಿಗಳು ಹರಿತಾವೆ. ಆ ಮಿಸ್ಸಿಸಿಪಿ ಮತ್ತು ಮಿಸ್ಸೋರಿ ನದಿಗಳು ಹರಿಯುವಂಥ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಏನನ್ನ ಬೆಳೀತಾರಪ್ಪ ಅಂತ ಕೇಳಿದಾಗ ಗೋಧಿಯನ್ನ ಬೆಳೆಯೋದ್ರಿಂದ ಇದನ್ನ ಪ್ರಪಂಚದ ಗೋಧಿಯ ಕಣಜ ಅಂತಾನೆ ಕರಿತೀವಿ. ಬೋಲ್ ಆಫ್ ವೀಟ್ ಅಂತಾನೂ ಕೂಡ ಕರಿತೀವಿ, ಅಥವಾ ಪ್ರಪಂಚದ ರೊಟ್ಟಿಯ ಬುಟ್ಟಿ ಅಂತಾನೂ ಕೂಡ ಕರೀತಾರೆ ಇದನ್ನ. ಯಾಕಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಗೋಧಿಯನ್ನ ಬೆಳೆಯೋದ್ರಿಂದ ಈ ಒಂದು ವಲಯ ಇದೆಯಲ್ಲ, ಇದು ಗ್ರಾಸ್ ಲ್ಯಾಂಡ್ ಏರಿಯಾ. ಆ ಗ್ರಾಸ್ ಹೆಸರೇ ಪೇರಿಸ್ ಹುಲ್ಲುಗಾವಲು ಅಂತ ಕರೆಯೋದು. ಹಾಗಾದ್ರೆ ಈ ಪೇರಿಸ್ ಗ್ರಾಸ್ ಅನ್ನುವಂಥದ್ದು ಟ್ರಾಪಿಕಲ್ ಗ್ರಾಸು ಆರ್ ಟೆಂಪರೇಟ್ ಗ್ರಾಸ್ ಅಂತ ಕೇಳಿದ್ರೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಾಗಿರುತ್ತೆ. ಆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಬೆಳೆ ಯಾವುದಪ್ಪ ಅಂದ್ರೆ ಅದೇ ಗೋಧಿಯನ್ನ ಬೆಳೀತಾರೆ. ಹಾಗಾಗಿ ಪೇರಿಸ್ ಲ್ಯಾಂಡ್ ಅನ್ನ ಏನಂತ ಕರಿತೀವಿ? ಪ್ರಪಂಚದ ಗೋಧಿಯ ಕಣಜ ಅಂತಾನೆ ಕರೆಯುವಂಥದ್ದು. ನೋಡಿ, ಈ ಉತ್ತರ ಅಮೆರಿಕ ಖಂಡದ ಮಧ್ಯ ಭಾಗದಲ್ಲಿ ಕಂಡು ಬರುವಂಥದ್ದು. ಇಲ್ಲಿ ಯಾವ ನದಿ ಹರಿಯುತ್ತೆ ಅಂತ ಕೇಳಿದಾಗ ಮಿಸ್ಸಿಸಿಪಿ ಮತ್ತು ಮಿಸ್ಸೋರಿ ನದಿಗಳು ಹರಿಯುವಂತಹ ಪ್ರದೇಶವಾಗಿರುತ್ತೆ, ಅದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಉತ್ತರ ಅಮೆರಿಕ ಖಂಡದ ಪೂರ್ವದ ಉನ್ನತ ಪ್ರದೇಶವನ್ನ ಹೀಗೆಂದು ಕರೆಯಲಾಗುತ್ತದೆ. ಈಸ್ಟರ್ನ್ ಹೈಲ್ಯಾಂಡ್ ಇದೆಯಲ್ಲ, ಈಸ್ಟರ್ನ್ ಹೈಲ್ಯಾಂಡ್ ಅನ್ನ ಯಾವ ಹೆಸರಿಂದ ಕರಿತೀವಿ ಅಂತ ಕೇಳಿದಾಗ ನ್ಯೂ ಫೌಂಡ್ ಲ್ಯಾಂಡ್ ಅಂತ ಕರಿತೀವಿ, ಅಂದ್ರೆ ಅದು ತಪ್ಪಾಗಿರುವಂಥದ್ದು. ಹಾಗೆ ಲ್ಯಾಬ್ರಡಾರ್ ಲ್ಯಾಂಡ್ ಅಂತ ಕರಿತೀವಿ, ಅದು ತಪ್ಪು. ಮೇಲಿನ ಯಾವುದು ಅಲ್ಲ ಅನ್ನೋದು ತಪ್ಪು. ಹಾಗಾದ್ರೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ಅಪಲೇಷಿಯನ್ ಪ್ರದೇಶ ಅಂತ ಕರಿತೀವಿ ಇದನ್ನ. ಈ ಅಪಲೇಷಿಯನ್ ಪ್ರದೇಶ ಇದೆಯಲ್ಲ, ಈ ಉತ್ತರ ಅಮೆರಿಕ ಕಾಂಟಿನೆಂಟ್ ಅಲ್ಲೇ ತುಂಬಾ ಓಲ್ಡ್ ಲ್ಯಾಂಡ್ ಮಾಸ್ ಅಂತ, ಈ ಭಾರತದ ದಕ್ಕನ್ ಪ್ರಸ್ಥಭೂಮಿ ಅಂತ ಏನ್ ಕರಿತೀವಲ್ಲ, ಆ ಡೆಕ್ಕನ್ ಪ್ಲೇಟಿವ್ ಅಷ್ಟೇ ಓಲ್ಡ್ ಲ್ಯಾಂಡ್ ಮಾಸು ನಾರ್ತ್ ಅಮೆರಿಕದಲ್ಲಿ ಯಾವ್ದಂತ ಕೇಳಿದ್ರೆ ಅಪಲೇಷಿಯನ್ ಪ್ರದೇಶವಾಗಿರುತ್ತೆ. ಅದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಈಸ್ಟರ್ನ್ ಸೈಡ್ ಅಲ್ಲಿ ಕಂಡು ಬರೋದು. ಇಲ್ಲಿ ನೋಡಿ, ಇದೇ ಅಪಲೇಷಿಯನ್ ಮೌಂಟೇನ್ಸ್ಗಳು ಅಂತ ಕರಿತೀವಿ. ಈ ಅಪಲೇಷಿಯನ್ ಮೌಂಟೇನ್ಸ್ಗಳು ಕಂಡು ಬರುವಂತದ್ದು ಯಾವ ಭಾಗದಲ್ಲಿ? ಉತ್ತರ ಅಮೆರಿಕ ಖಂಡದ ಯಾವ ಭಾಗದಲ್ಲಿ ಇದೆಯಪ್ಪ ಅಂದ್ರೆ ಈಸ್ಟರ್ನ್ ಹೈಲ್ಯಾಂಡ್ ಅಲ್ಲಿ ಕಂಡುಬರೋದು, ಪೂರ್ವದ ಉನ್ನತ ಪ್ರದೇಶ ಅಂತಾನೆ ಕರಿತೀವಿ. ಅದೇ ವೆಸ್ಟ್ ಅಲ್ಲಿ ಯಾವ್ದಿತ್ತಪ್ಪ ಅಂದ್ರೆ ರಾಕಿ ಮೌಂಟೇನ್ ರೇಂಜು ಕಂಡು ಬರುವಂತದ್ದು. ಓಕೆ, ಸೊ ನೋಡಿ, 11ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿ ಉತ್ತರ. ಯಾವ ಆಪ್ಷನ್ ಅಂತ ಇಂಪಾರ್ಟೆಂಟ್ ಅಲ್ಲ, ನಮಗೆ ಕಾನ್ಸೆಪ್ಟ್ ಯಾವುದು ಅನ್ನೋದು ಗೊತ್ತಿರಬೇಕು. ಅಪಲೇಷಿಯನ್ ಅನ್ನುವಂತಹ ಪ್ರದೇಶವನ್ನ ಕರೆಯುವಂಥದ್ದು. ನೆಕ್ಸ್ಟ್ ನೋಡಿ, ಉತ್ತರ ಅಮೆರಿಕ ಖಂಡದ ಅತಿ ದೊಡ್ಡ ನದಿ ಇದು. ಲಾರ್ಜೆಸ್ಟ್ ರಿವರ್ ಇನ್ ನಾರ್ತ್ ಅಮೆರಿಕಾ ಕಾಂಟಿನೆಂಟ್ ಅಂತ ಕೇಳಿದ್ರೆ ಇಲ್ಲಿ ಮಿಸ್ಸಿಸಿಪಿ ಅಂತ ಇದೆ, ಮಿಸ್ಸೋರಿ ಇದೆ, ಕೊಲೆರಾಡೋ ಇದೆ, ಸೆಂಟ್ ಲಾರೆನ್ಸ್, ಎಲ್ಲಾ ನದಿಗಳು ಹರಿಯುವಂಥದ್ದು ಉತ್ತರ ಅಮೆರಿಕ ಖಂಡದಲ್ಲೇ. ಆದರೆ ಅತಿ ದೊಡ್ಡ ನದಿ ಯಾವುದಪ್ಪ ಅಂದ್ರೆ ಈ ಮಿಸ್ಸಿಸಿಪಿ ನದಿ ಇದೆಯಲ್ಲ, ಇದು ಲಾರ್ಜೆಸ್ಟ್ ರಿವರ್ ಇನ್ ನಾರ್ತ್ ಅಮೆರಿಕಾ ಕಾಂಟಿನೆಂಟ್. ಇಡೀ ಉತ್ತರ ಅಮೆರಿಕ ಖಂಡದಲ್ಲೇ ಅತಿ ದೊಡ್ಡ ನದಿ ಅಂತ ಕರಿತೀವಿ ಮಿಸ್ಸಿಸಿಪಿ. ಅದರ ಉಪನದಿ ಯಾವುದಪ್ಪ ಅಂದ್ರೆ ಮಿಸ್ಸೋರಿ ಅಂತ. ನೋಡಿ, ಆ ಭೂಪ್ರದೇಶವನ್ನ ಇಲ್ಲಿ ನೋಡಬಹುದು. ಇಲ್ಲಿ ಹರಿತಾ ಇರುವಂತಹ ನದಿ ಇದೇ ಮಿಸ್ಸಿಸಿಪಿ ನದಿ. ಇದು ಗಲ್ಫ್ ಆಫ್ ಮೆಕ್ಸಿಕೋಗೆ ಬಂದು ಸೇರುತ್ತೆ, ಮೆಕ್ಸಿಕೋ ಖಾರಿಗೆ ಬಂದು ಸೇರುತ್ತೆ. ಅದಕ್ಕೆ ಬಂದು ಜಾಯಿನ್ ಆಗುವಂತಹ ನದಿ ನೋಡಿ, ಇದೇ ಮಿಸ್ಸೋರಿ ನದಿ ಹರ್ಕೊಂಡ್ಬಂದು ಇಲ್ಲಿ ಜಾಯಿನ್ ಆಗತ್ತೆ. ಕ್ಲಿಯರಾ? ಅವೆರಡು ಸೇರಿ ಮಿಸ್ಸಿಸಿಪಿ ಮತ್ತು ಮಿಸ್ಸೋರಿ ನದಿ ಅಂತ ಕರಿತೀವಿ. ನೋಡಿ, ನೇರವಾಗಿ ಎಕ್ಸಾಮ್ ಅಲ್ಲಿ ಮಿಸ್ಸಿಸಿಪಿ ಮತ್ತು ಮಿಸ್ಸೋರಿ ನದಿ ಯಾವ ಖಂಡದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಅದು ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರೋದು. ಹಾಗಾದ್ರೆ ಈ ಮಿಸ್ಸಿಸಿಪಿ ನದಿಯ ಉಪನದಿ ಯಾವುದು? ಟ್ರಿಬ್ಯೂಟರಿ ಆಫ್ ರಿವರ್ ಮಿಸ್ಸಿಸಿಪಿ ಅಂತ ಕೇಳಿದ್ರೆ ಮಿಸ್ಸೋರಿ ಅನ್ನುವಂಥದ್ದು ಅದರ ಉಪನದಿ ಆಗಿರುತ್ತೆ. ಎರಡು ನದಿ ಸೇರಿ ಈ ಉತ್ತರ ಅಮೆರಿಕ ಖಂಡದಲ್ಲಿ, ಅದರಲ್ಲೂ ಅಮೆರಿಕ ಮತ್ತು ಮೆಕ್ಸಿಕೋ ಭಾಗದಲ್ಲಿ ಈ ನದಿಯನ್ನ ನಾವು ನೋಡ್ತೀವಿ. ಆದರೆ ಲಾರ್ಜ್ ಏರಿಯಾ ಕಂಡು ಬರೋದು ಎಲ್ಲಪ್ಪ ಅಂದ್ರೆ ಅಮೆರಿಕದಲ್ಲಿ ಹರಿಯುವಂಥದ್ದು. ಇದೇ ಭಾಗದಲ್ಲಿ ಏನಿದೆಪ್ಪ ಅಂದ್ರೆ ಪ್ಯಾರಿಸ್ ಗ್ರಾಸ್ ಲ್ಯಾಂಡು ಕೂಡ ಕಂಡು ಬರುತ್ತೆ. ಹಾಗಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಕೂಡ ಬೆಳೀತಾರೆ. ನೋಡಿ, 12ಗೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ನದಿಯು ಅಮೆರಿಕ ಮತ್ತು ಕೆನಡಾಗಳ ಅತಿ ಪ್ರಮುಖ ನದಿಯಾಗಿದೆ? ಅಂದ್ರೆ ಅಮೆರಿಕ ಮತ್ತು ಕೆನಡಾ ಎರಡೂ ರಾಷ್ಟ್ರದ ಗಡಿಯಲ್ಲಿ ಹರಿಯುವಂತಹ ನದಿ ಯಾವುದು ಅಂತ ಕೇಳಿರುವಂಥದ್ದು. ಆಪ್ಷನ್ ಅಲ್ಲಿ ನೋಡಿ, ಓಂಟಾರಿಯೋ ಅಂತ ಇದೆ. ಓಂಟಾರಿಯೋ ಅನ್ನುವಂಥದ್ದು ಒಂದು ಸರೋವರ. ಇದು ಏನಿದು? ಒಂದು ಲೇಕ್, ಇದು ಸರೋವರವಾಗಿರುತ್ತೆ.
ಮಿಚಿಗನ್ನು ಕೂಡ ಒಂದು ಲೇಕ್ ಆಗಿರುತ್ತೆ, ಇದು ಕೂಡ ಒಂದು ಸರೋವರ. ಸೆಂಟ್ ಲಾರೆನ್ಸ್ ಅನ್ನುವಂಥದ್ದು ಒಂದು ನದಿ, ಹ್ಯೂರಾನ್ ಅನ್ನೋದು ಕೂಡ ಒಂದು ಸರೋವರ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು? ಸೆಂಟ್ ಲಾರೆನ್ಸ್ ಎನ್ನುವಂಥ ಒಂದು ನದಿ ಯಾವ ಎರಡು ರಾಷ್ಟ್ರಗಳ ಗಡಿಯಲ್ಲಿ ಹರಿಯುತ್ತೆ? ಕೆನಡಾ ಮತ್ತು ಅಮೇರಿಕ ರಾಷ್ಟ್ರದ ಗಡಿಯಲ್ಲಿ ಹರಿಯುವಂತಹ ಒಂದು ನದಿ ಸೆಂಟ್ ಲಾರೆನ್ಸ್ ಆಗಿರುತ್ತೆ. ಮ್ಯಾಪಲ್ಲಿ ನೋಡ್ಬಿಡಿ, ಇದೇ ಸೆಂಟ್ ಲಾರೆನ್ಸ್ ನದಿ ಹರಿತಾ ಇರೋವಂಥದ್ದು. ಇಲ್ಲಿ ಭಾಗ ಕಾಣಿಸ್ತಾ ಇದೆಯಲ್ಲ, ಇದು ಸೆಂಟ್ ಲಾರೆನ್ಸ್ ನದಿ. ಸೆಂಟ್ ಲಾರೆನ್ಸ್ ನದಿ ಯಾವ ಸರೋವರದಲ್ಲಿ ಹುಟ್ಟುತ್ತೆ ಅಂತ ಕೇಳಿದರೆ ಓಂಟಾರಿಯೋ ಲೇಕಲ್ಲಿ ರಿವರ್ ಒರಿಜಿನ್ ಆಗೋದು. ಓಂಟಾರಿಯೋ ಸರೋವರದಲ್ಲಿ ಹುಟ್ಟಿ ಕೆನಡಾ ಮತ್ತು ಅಮೇರಿಕದ ಗಡಿಯಲ್ಲಿ ಹರಿಯುವಂತಹ ಒಂದು ನದಿಯಾಗಿರುತ್ತೆ ಈ ಸೆಂಟ್ ಲಾರೆನ್ಸ್ ನದಿ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನವುಗಳಲ್ಲಿ ಇದು ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಲಾರ್ಜೆಸ್ಟ್ ಗ್ರೂಪ್ ಆಫ್ ಫ್ರೆಶ್ ವಾಟರ್ ಲೇಕ್ ಇನ್ ದ ವರ್ಲ್ಡ್ ಅಂತ. ಅಂದರೆ ವಿಶ್ವದಲ್ಲೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದಪ್ಪ ಅಂದರೆ ಕೊಟ್ಟಿರೋ 4 ಕೂಡ ಲೇಕ್ ಯಾವು? ಲೇಕ್ ಐರಿ ಅಂತ ಕಂಡುಬರುತ್ತೆ, ಮಿಚಿಗನ್ ಕಂಡುಬರುತ್ತೆ, ಸುಪೀರಿಯರ್ ಕಂಡುಬರುತ್ತೆ, ಓಂಟಾರಿಯೋ. ಬಟ್ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದಪ್ಪ ಅಂದರೆ ಸುಪೀರಿಯರ್ ಲೇಕ್ ಅಂಥೇಳಿ. ಈ ಎಲ್ಲ ಲೇಕ್ಗಳನ್ನು ಸೇರಿಸ್ಬಿಟ್ಟು ನಾವು ಹೋಮ್ಸ್ ಅಂತ ಕರಿತೀವಿ. ಹೋಮ್ಸ್ ಅಂತ ಕರೆಯುವಂಥದ್ದು. ಹೋಮ್ಸ್ ಅಂದರೆ ಇಲ್ಲಿ 5 ಸರೋವರಗಳು ಕಂಡುಬರ್ತಾವೆ. ಹೆಚ್ ಅಂದರೆ ಹ್ಯೂರಾನ್ ಅಂಥೇಳಿ, ಓ ಅಂದರೆ ಓಂಟಾರಿಯೋ, ಎಂ ಅಂದರೆ ಮಿಚಿಗನ್, ಇ ಅಂದರೆ ಈರಿ, ಎಸ್ ಅಂದರೆ ಸುಪೀರಿಯರ್ ಅಂಥೇಳಿ. ಈ ಪಂಚ ಸರೋವರಗಳನ್ನು ಹೊಂದಿರೋದು ಅಮೇರಿಕ ಮತ್ತು ಕೆನಡಾ ಗಡಿಯ ಭಾಗದಲ್ಲಿ ಕಂಡುಬರುವಂತಹ ಈ ಪಂಚ ಸರೋವರಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾಗಿ ಸುಪೀರಿಯರ್ ಅನ್ನುವಂಥದ್ದು ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ, ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ದ ವರ್ಲ್ಡ್ ಅಂತ ಕೇಳಿದರೆ ಅದು ಸುಪೀರಿಯರ್ ಸರಿ ಉತ್ತರವಾಗಿರುತ್ತೆ. ನೀವು ಮ್ಯಾಪಲ್ಲೂ ಕೂಡ ನೋಡ್ಬೋದು ನೋಡಿ ಯಾವ್ಯಾವ ಲೇಕು ಎಲ್ಲೆಲ್ಲಿ ಕಂಡು ಬರ್ತವೆ. ಇದು ಆಸ್ ಇಟ್ ಈಸ್ ಮ್ಯಾಪನ್ನು ತೆಗೆದು ಕ್ವಶನನ್ನು ರೈಸ್ ಮಾಡಿದರು. ಹೇಗೆ ಈ ಮ್ಯಾಪ್ ಹೇಗಿದೆ ಹಾಗೆ ಕೊಟ್ಬಿಟ್ಟು ಈ ಲೇಕ್ ಯಾವುದು, ಯಾವ್ಯಾವ ಲೇಕು ಯಾವ್ಯಾವ ಪೊಸಿಷನಲ್ಲಿದೆ ಅಂತೇಳಿ ಕ್ರಮವಾಗಿ ಬರೀರಿ ಅಂತ ಕೊಟ್ಟಿದ್ದ. ಹಾಗಾದರೆ ಫಸ್ಟ್ ಲೇಕ್ ಯಾವ್ದು ಬರಬೇಕು ನೋಡಿ, ಲೇಕ್ ಸುಪೀರಿಯರ್ ಕಂಡು ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಇಲ್ಲೊಂದು ಬಾರ್ಡ್ರನ್ನು ಹಾಕೋಬೇಕಾಗತ್ತೆ. ಬಾರ್ಡ್ರ್ ಯಾಕೆ ಬೇಕಪ್ಪ ಅಂದರೆ ಅಮೇರಿಕ ಮತ್ತು ಕೆನಡಾದ ಗಡಿಯ ಬಗ್ಗೆ ನಾವು ತಿಳ್ಕೋಬೇಕು. ಅಮೇರಿಕ ಮತ್ತು ಕೆನಡಾದ ಗಡಿಯ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ಈ ಕಾನ್ಸೆಪ್ಟನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ, ರೈಟ್. ಸೊ ಇಲ್ಲಿ ನೋಡಿ ಯಾವ್ಯಾವ ಸರೋವರಗಳು ಎಲ್ಲಿ ಕಂಡು ಬರ್ತಾವ ಅಂಥೇಳಿ ಇಲ್ಲಿ ನೋಡ್ಕೋಬೇಕು. ಈ ಭಾಗವನ್ನು ಅಬ್ಸರ್ವ್ ಮಾಡಿದರೆ ನಮಗೆ ಗೊತ್ತಾಗತ್ತೆ. ಸೊ ಇಷ್ಟು ಏರಿಯಾವನ್ನು ಕವರ್ ಮಾಡ್ಕೊಳ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಸುಪೀರಿಯರ್ ಸರೋವರ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿಂದ ಬಂದಾಗ ಲೇಕ್ ಮಿಚಿಗನ್ ಕಂಡು ಬರುತ್ತೆ, ಲೇಕ್ ಹ್ಯೂರಾನ್ ಕಂಡು ಬರುತ್ತೆ, ಇಲ್ಲಿ ಲೇಕ್ ಇರಿ ಕಂಡು ಬಂದರೆ ಇದು ಲೇಕ್ ಓಂಟಾರಿಯಾ ಅಂತ ಕಂಡು ಬರ್ತಾವೆ. ಇವು ಪಂಚ ಸರೋವರಗಳು ಅಂತ ಕರೆಯೋದು. ಈ ಪಂಚ ಸರೋವರಗಳಲ್ಲಿ ಅತಿ ದೊಡ್ಡ ಸರೋವರ ಯಾವುದು ಅಂತ ಕೇಳಿದರೆ ಅದೇ ಸುಪೀರಿಯರ್ ಸರೋವರ ಆಗುತ್ತೆ. ಅಮೇರಿಕ ಮತ್ತು ಕೆನಡಾದ ಗಡಿ ಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಸರೋವರಗಳಾಗಿರ್ತವೆ. ಹಾಗಾಗಿ ಈ ಒಂದು 5 ಸರೋವರಗಳನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಆದರೆ ಎಕ್ಸಾಮ್ ದೃಷ್ಟಿಯಿಂದ ಲಾರ್ಜೆಸ್ಟ್ ಅಂತ ಕೇಳಿದರೆ ಆನ್ಸರ್ ಆಗಿ ಯಾವುದನ್ನು ತಗೊಳ್ತೀವಿ ನಾವು, ಸುಪೀರಿಯರ್ ಅನ್ನುವಂಥದ್ದು ಅತಿ ದೊಡ್ಡ ಸರೋವರವಾಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಹೋಗೋಣ. ಚಿಕಾಗೋ ಮತ್ತು ಡೆಟ್ರಾಯಿಟ್ ನಗರಗಳು ಈ ಕೆಳಗಿನ ಸರೋವರದ ದಡದ ಮೇಲೆ ನೆಲೆಸಿವೆ ಅಥವಾ ನೆಲೆಸಿವೆ ಅಂತ ಇದೆ. ಅಂದರೆ 2 ಸಿಟೀಸ್ಗಳು ಕೊಟ್ಟಿದೆ. ಡೆಟ್ರಾಯಿಟ್ ಮತ್ತು ಚಿಕಾಗೋ ನಗರಗಳು ಯಾವ ಸರೋವರದ ಮೇಲಿದೆ ಅಂತ ಕೇಳಿದಾಗ ಇದಕ್ಕೆ ಮ್ಯಾಪಲ್ಲಿ ಆನ್ಸರನ್ನು ನೋಡಿಬಿಡಿ. ಈ ಯಾವ ಸರೋವರಪ್ಪ ಅಂದರೆ ಲೇಕ್ ಮಿಚಿಗನ್ ಸರೋವರ. ಇದು ಯಾವ ಸರೋವರ? ಇದು ಮಿಚಿಗನ್ ಸರೋವರ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪ್ಲೇಸು, ಇದೇ ಚಿಕಾಗೋ ನಗರ, ಚಿಕಾಗೋ. ಹಾಗಾಗಿ ಚಿಕಾಗೋ ನಗರ ಮತ್ತು ಡೆಟ್ರಾಯಿಟ್ ನಗರಗಳು ಯಾವ ಸರೋವರ ಭಾಗದಲ್ಲಿ ಇದೆ ಅಂತ ಕೇಳಿದಾಗ ಮಿಚಿಗನ್ ಸರೋವರ ಭಾಗದಲ್ಲಿ ಕಂಡುಬರ್ತವೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಮಿಚಿಗನ್ ಅನ್ನುವಂಥದ್ದು ಯಾವ ಸರೋವರದಲ್ಲಿ ನೆಲೆ ನಿಂತಿರುವಂಥದ್ದು ನೋಡಿ, ಮಿಚಿಗನ್ ಎನ್ನುವಂತಹ ಸರೋವರದಲ್ಲಿ ನೆಲೆ ನಿಂತಿರುವಂತಹ ಒಂದು ಸ್ಥಳದ ಹೆಸರು, ಪ್ಲೇಸ್ ನೇಮ್ ಯಾವುದಪ್ಪ ಅಂದರೆ ಚಿಕಾಗೋ ಮತ್ತು ಡೆಟ್ರಾಯಿಟ್ ಪ್ಲೇಸ್ಗಳು ಕಂಡು ಬರ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಉತ್ತರ ಅಮೇರಿಕ ಖಂಡದ ಈ ಕೆಳಗಿನ ಈ ಭಾಗಗಳು ಹರಿಕೇನ್ ಮತ್ತು ಟೋರ್ನಾಡೋಗಳಂತಹ ತೀವ್ರವಾದಂತಹ ಬಿರುಗಾಳಿಯುಕ್ತ ಪ್ರದೇಶಗಳಾಗಿದೆ. ಇಲ್ಲಿ ಸೈಕ್ಲೋನ್ ಅಂತ ಬರುತ್ತೆ, ಚಂಡಮಾರುತ ಅಥವಾ ಸುಂಟರಗಾಳಿ ಅಥವಾ ಬಿರುಗಾಳಿ ಅಂತ ಕಂಡುಬರುತ್ತೆ. ಆ ಸ್ಟ್ರೋಮಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 2 ಸ್ಟ್ರೋಮನ್ನು ನೆನಪಲ್ಲಿ ಇಟ್ಕೋಬೇಕು. ಯಾವ್ಯಾವ್ದದು? ಒಂದು ಹರಿಕೇನ್ ಅಂತೇಳಿ ಮತ್ತು ಟೋರ್ನಾಡೋಸ್ ಅಂತೇಳಿ.
ಇವೆರಡು ಎಲ್ಲಿ ಕಂಡುಬರ್ತಾವಪ್ಪ ಅಂತ ಕೇಳಿದಾಗ ನೋಡಿ, ಅಮೇರಿಕ ಭಾಗ ಮತ್ತು ಮೆಕ್ಸಿಕೋ ಭಾಗದಲ್ಲಿ ಕಂಡುಬರುತ್ತೆ. ಆ ಏರಿಯಾವನ್ನ ತಗೊಂಡಾಗ ಯಾವ ಏರಿಯಾ ಅಂತ ಕರಿತೀವಿ? ಕೇಂದ್ರ ಮತ್ತು ದಕ್ಷಿಣ ಪ್ರದೇಶಗಳಲ್ಲಿ ಕಂಡುಬರುವಂಥದ್ದು. ಸೆಂಟ್ರಲ್ ಅಂಡ್ ಸೌತ್ ರೀಸನ್ ಅಲ್ಲಿ ಕಂಡುಬರ್ತವೆ. ಸೆಂಟ್ರಲ್ ಅಂಡ್ ಸದರ್ನ್ ರೀಸನ್ ಅಲ್ಲಿ ಕಂಡುಬರುವಂಥದ್ದೇ ಹರಿಕೇನ್ ಮತ್ತು ಟೋರ್ನಾಡೋ. ಇವು ಏನಪ್ಪಾ ಅಂತ ಕೇಳಿದ್ರೆ ಇದನ್ನ ಬಿರುಗಾಳಿ ಅಂತ ಕರಿತೀವಿ ಅಥವಾ ಚಂಡಮಾರುತ ಅಂತಾನು ಕೂಡ ನಾವು ಕರೆಯುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಕೆನಡಾ, ಅಲಸ್ಕಾ ಮತ್ತು ಗ್ರೀನ್ಲ್ಯಾಂಡ್ಗಳಲ್ಲಿ ಈ ಬಗೆಯ ಸಸ್ಯ ವರ್ಗಗಳು ಕಂಡುಬರ್ತವೆ. ವೆಜಿಟೇಷನ್ ಯಾವ ಸ್ವಾಭಾವಿಕ ಸಸ್ಯ ವರ್ಗಗಳು? ಕೆನಡಾ, ಅಲಸ್ಕಾ ಮತ್ತು ಗ್ರೀನ್ಲ್ಯಾಂಡ್. ನೋಡಿ, ಕೆನಡಾ, ಅಲಸ್ಕಾ, ಗ್ರೀನ್ಲ್ಯಾಂಡ್ ಅಂದರೆ ಕಂಪ್ಲೀಟ್ ಐಸ್ ಝೋನ್ ಇರುವಂಥದ್ದು, ಕೋಲ್ಡ್ ಆಗಿರುವಂತಹ ಪ್ರದೇಶವಾಗಿರುತ್ತೆ ಅಥವಾ ಶೀತದಿಂದ ಕೂಡಿರುವಂತಹ ಪ್ರದೇಶವಾಗಿರುತ್ತೆ. ಆ ಶೀತದಿಂದ ಕೂಡಿರುವಂತಹ ಪ್ರದೇಶದಲ್ಲಿ ಯಾವ ಸಸ್ಯವರ್ಗ ಕಂಡುಬರ್ತಾವ ಅಂತ ಕೇಳಿದಾಗ ಅದನ್ನ ಟಂಡ್ರಾ ಟೈಪ್ ಆಫ್ ವೆಜಿಟೇಷನ್ ಅಂತ ಕರಿತೀವಿ. ಟಂಡ್ರಾ ಸಸ್ಯವರ್ಗ ಕಂಡುಬರ್ತವೆ. ಇಲ್ಲಿ ಪಾಚಿ ಮತ್ತು ಹವಾಸೆಗಳು ಕಂಡುಬರ್ತಾವೆ. ಪಾಚಿಗಳು ಕಂಡುಬರುವಂಥದ್ದು ಜಾಸ್ತಿ ಮತ್ತು ಹವಾಸೆಗಳು ಅತಿ ಹೆಚ್ಚು ಕಂಡುಬರುವಂಥದ್ದು ಯಾವ ಸಸ್ಯವರ್ಗ ಭಾಗದಲ್ಲಿ? ಟಂಡ್ರಾ. ಹಾಗಾದರೆ ಟಂಡ್ರಾ ನಾರ್ತ್ ಅಮೇರಿಕಾದಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಏನು ಆನ್ಸರ್ ಮಾಡ್ಬೇಕು ನಾವು? ಕೆನಡಾ, ಅಲಸ್ಕಾ ಮತ್ತು ಗ್ರೀನ್ಲ್ಯಾಂಡ್ ಭಾಗದಲ್ಲಿ ಕಂಡುಬರುವಂಥದ್ದು. ಇದು ಟಂಡ್ರಾ ಒಂದು ಸಸ್ಯವರ್ಗದ ಬಗ್ಗೆ ನಾವು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಸೂಚೀಪರ್ಣ ಅರಣ್ಯಗಳಲ್ಲಿ ಸದಾ ಹಸಿರಿಂದ ಕೂಡಿದ ಸಸ್ಯ ಸಂಕುಲಗಳು ಕಂಡುಬರುತ್ತವೆ ಅಂತ. ಅಂದ್ರೆ ಇದನ್ನ ಯಾವ ಫಾರೆಸ್ಟ್ ಅಂತ ಕರಿತೀವಿ ನಾವು? ಕೋನಿಫೆರಸ್ ಫಾರೆಸ್ಟ್ ಅಂತ ಕರಿತೀವಿ. ಇಲ್ಲಿ ದಟ್ಟವಾದಂತಹ ಹಚ್ಚ ಹಸಿರಾಗಿರುವಂತಹ ಸಸ್ಯವರ್ಗ ಕಂಡುಬರ್ತವೆ. ಹಾಗಾದರೆ ಈ ಕೋನಿಫೆರಸ್ ಫಾರೆಸ್ಟ್ ಅಲ್ಲಿ ಯಾವ ಟ್ರೀಸ್ಗಳು ಕಂಡುಬರ್ತಾವೆ, ಯಾವ ಮರಗಳು ಇಲ್ಲಿ ಅತಿ ಹೆಚ್ಚು ಕಂಡುಬರ್ತಾವೆ ಅನ್ನೋದನ್ನ ಇಲ್ಲಿ ನೋಡಬೇಕಾಗತ್ತೆ. ನೋಡಿ, ಇಲ್ಲಿ ಕಂಡುಬರುವಂತಹ ಪ್ರಮುಖ ಮರಗಳು ಯಾವುದಪ್ಪ ಅಂದ್ರೆ ಪೈನ್ ಕಂಡುಬರ್ತವೆ, ಫರ್ ಕಂಡುಬರುತ್ತೆ, ಲಾರ್ಚ್ ಇರುತ್ತೆ. ಪೈನ್, ಫರ್ ಅಂಡ್ ಲಾರ್ಚ್ ಈ ಮರಗಳು ಅತಿ ಹೆಚ್ಚು ಕಂಡುಬರುವಂಥದ್ದು ಯಾವ ಒಂದು ಸಸ್ಯವರ್ಗದಲ್ಲಿ ಅಂತ ಕೇಳಿದಾಗ ಕೋನಿಫೆರಸ್ ಕಾಡುಗಳು ಅಥವಾ ಇದನ್ನ ಸೂಚೀಪರ್ಣ ಕಾಡುಗಳು ಅಂತ ಕರಿತೀವಿ. ಈ ಸೂಚೀಪರ್ಣ ಕಾಡುಗಳು ಇದೆಯಲ್ಲ, ಮೃದುವಾದಂತಹ ಮರಗಳು ಕಂಡುಬರ್ತಾವೆ, ಸಾಫ್ಟ್ ಟ್ರೀಸ್ ಇರುವಂಥದ್ದು. ಈ ಮೃದುವಾದಂತಹ ಮರಗಳು ಕಂಡುಬರೋದ್ರಿಂದ ಈ ಒಂದು ಮರಗಳನ್ನು ಅತಿ ಹೆಚ್ಚಾಗಿ ಯಾವುದಕ್ಕೆ ಬಳಕೆ ಮಾಡ್ತಾರಪ್ಪ ಅಂದರೆ ಪೇಪರ್ ತಯಾರಿಕೆಗೆ ಬಳಕೆ ಮಾಡ್ತಾರೆ. ಹಾಗಾದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಗದ ತಯಾರಿಕೆಗೆ ಬಳಸುವಂತಹ ಸಸ್ಯವರ್ಗ ಯಾವುದಪ್ಪ ಅಂದರೆ ಕೋನಿಫೆರಸ್ ಫಾರೆಸ್ಟ್ ಆಗಿರುತ್ತೆ. ಆ ಕೋನಿಫೆರಸ್ ಫಾರೆಸ್ಟ್ ಅನ್ನುವಂಥದ್ದು ನಾರ್ತ್ ಅಮೇರಿಕಾ ಮತ್ತು ಕೆನಡಾ ಭಾಗದಲ್ಲಿ ಅತಿ ಹೆಚ್ಚು ಬೆಳೆದಿರುವಂತಹ ಒಂದು ಸಸ್ಯವರ್ಗ ಆಗಿರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ರೈಟ್. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಪ್ರದೇಶವು ಮೆಡಿಟರೇನಿಯನ್ ವಿಧದ ವಾಯುಗುಣವನ್ನು ಹೊಂದಿದೆ ಅಥವಾ ಪರಿಸ್ಥಿತಿಯನ್ನು ಹೊಂದಿದೆ. ಅಂದರೆ ಮೆಡಿಟರೇನಿಯನ್ ಕ್ಲೈಮೇಟ್ ಅನ್ನು ಹೊಂದಿರುವಂಥದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಈ ಕ್ಯಾಲಿಫೋರ್ನಿಯಾದ ಪಶ್ಚಿಮ ಕರಾವಳಿ ಭಾಗ ಇದೆಯಲ್ಲ, ಆ ಕ್ಯಾಲಿಫೋರ್ನಿಯಾದ ಪಶ್ಚಿಮ ಕರಾವಳಿ ಭಾಗದಲ್ಲಿ ಯಾವ ರೀತಿ ವಾಯುಗುಣ ಕಂಡುಬರುತ್ತಪ್ಪ ಅಂದರೆ ಮೆಡಿಟರೇನಿಯನ್ ವಿಧದ ವಾಯುಗುಣ ಕಂಡುಬರುತ್ತೆ. ಆ ಮೆಡಿಟರೇನಿಯನ್ ವಿಧದ ವಾಯುಗುಣ ಕಂಡುಬರುವಂತಹ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಈ ಸಿಟ್ರಿಕ್ ಫ್ರೂಟ್ಸ್ಗಳನ್ನು ಅಥವಾ ಹುಳಿಯ ಅಂಶವನ್ನು ಹೊಂದಿರುವಂತಹ ಹಣ್ಣುಗಳನ್ನು ಅತಿ ಹೆಚ್ಚು ಬೆಳೆಯುವಂಥದ್ದು ಎಲ್ಲಿ ಅಂತ ಕೇಳಿದರೆ ಮೆಡಿಟರೇನಿಯನ್ ವಾಯುಗುಣ ಭಾಗದಲ್ಲಿ. ಹಾಗಾದರೆ ಉತ್ತರ ಅಮೇರಿಕಾ ಖಂಡದ ಭಾಗದಲ್ಲಿ ಎಲ್ಲಿ ಮೆಡಿಟರೇನಿಯನ್ ವಾಯುಗುಣ ಅಂತ ಕಂಡುಬರುತ್ತೆ ಅಂತ ಕೇಳಿದಾಗ ಕ್ಯಾಲಿಫೋರ್ನಿಯಾದ ಪಶ್ಚಿಮ ಕರಾವಳಿಯ ಭಾಗದಲ್ಲಿ ಕಂಡುಬರುವಂಥದ್ದು. ಓಕೆ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, ಈ ರಾಜ್ಯಗಳನ್ನು ಪ್ರದೇಶವನ್ನು ಯಾವುದನ್ನು ಜಗತ್ತಿನ ಸಕ್ಕರೆಯ ಬೋಗುಣಿ ಅಂತ ಕರಿತೀವಿ, ಶುಗರ್ ಬೋಲ್ ಅಂತ ಕರಿತೀವಿ ಅಂತ ಕೇಳಿದಾಗ ಯಾವ ಪ್ರದೇಶವನ್ನು ಕರಿತೀವಪ್ಪ ಅಂದರೆ ಉತ್ತರ ಅಮೇರಿಕಾ, ಕ್ಯೂಬಾ, ಮೆಕ್ಸಿಕೋ, ಕ್ಯಾಲಿಫೋರ್ನಿಯಾ. ಯಾವುದನ್ನ ಕರಿತೀವಪ್ಪ ಅಂದರೆ ಈ ಕ್ಯೂಬಾವನ್ನು ಪ್ರಪಂಚದ ಸಕ್ಕರೆಯ ಬೋಗುಣಿ ಅಥವಾ ಬೊಟ್ಟುಲು ಅಂತ ಕರೆಯೋದು. ಯಾಕೆ ಕ್ಯೂಬಾವನ್ನು ಕರಿತೀವಪ್ಪ ಅಂತ ನೋಡಿದಾಗ ಇದು ಇಳುವರಿ ಜಾಸ್ತಿ, ಕಬ್ಬಿನ ಉತ್ಪಾದನೆ ಅಲ್ಲಿ 3ನೇ ಸ್ಥಾನದಲ್ಲಿರೋದು, ಆದರೆ ಇಳುವರಿ ಅತಿ ಹೆಚ್ಚು ಕಂಡುಬರೋದ್ರಿಂದ ಈ ಒಂದು ಪ್ರದೇಶವನ್ನು ಏನಂತ ಕರಿತೀವಿ ನಾವು? ಶುಗರ್ ಬೋಲ್ ಅಂತ ಕರಿತೀವಿ ಅಥವಾ ಜಗತ್ತಿನ ಸಕ್ಕರೆಯ ಬೋಗುಣಿ ಅಂತ ಕರೆಯುವಂಥ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಕ್ಯೂಬಾವನ್ನು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಇದನ್ನ ದ್ರಾಕ್ಷಾರಸದ ರಾಜ್ಯ ಎಂದು ಕರೀತಾರೆ. ಓಕೆ, ಗ್ರೇಪ್ ಸ್ಟೇಟ್ ಅಂತ ಕರೆಯುವಂಥದ್ದು ಯಾವುದನ್ನ ಅಂತ ಕೇಳಿದರೆ ನೋಡಿ, ನ್ಯೂ ಜರ್ಸಿ ಅಂತ ಇದೆ, ಫ್ಲೋರಿಡಾ ಅಂತ ಇದೆ, ಕ್ಯಾಲಿಫೋರ್ನಿಯಾ ಇದೆ, ವೆಸ್ಟ್ ಇಂಡೀಸ್ ಇದೆ. ಈಗ ನಮಗೆ ಕಾನ್ಸೆಪ್ಟ್ ಏನಪ್ಪ ಅಂದರೆ ದ್ರಾಕ್ಷಾರಸ ಅಂತ ಗೊತ್ತಿರಬೇಕು. ಈಗ ಸಿಟ್ರಿಕ್ ಅಂಶವನ್ನು ಹೊಂದಿರುವಂಥದ್ದು ಯಾವ ಭಾಗದಲ್ಲಿ? ಮೆಡಿಟರೇನಿಯನ್ ಕ್ಲೈಮೇಟ್.
ಆ ಮೆಡಿಟರೇನಿಯನ್ ಕ್ಲೈಮೇಟ್ ಇರೋದು ಎಲ್ಲಿ? ಕ್ಯಾಲಿಫೋರ್ನಿಯಾ ಭಾಗದಲ್ಲಿ. ಹಾಗಾದರೆ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನು ಉತ್ಪಾದನೆ ಮಾಡೋದ್ರಿಂದ ಅಲ್ಲಿ ಯಾವ ಇಂಡಸ್ಟ್ರಿಗಳು ಅತಿ ಹೆಚ್ಚು ಕಂಡುಬರ್ತಾವಪ್ಪ ಅಂದರೆ ಈ ದ್ರಾಕ್ಷಾರಸದ ಕೈಗಾರಿಕೆಗಳು, ವೈನ್ ಇಂಡಸ್ಟ್ರಿಗಳು ಹೆಚ್ಚು ಕಂಡುಬರ್ತವೆ. ಹಾಗಾಗಿ ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾರಸದ ರಾಜ್ಯ ಅಂತ ಕರಿತೀವಿ. ಯಾವುದನ್ನು? ಕ್ಯಾಲಿಫೋರ್ನಿಯಾವನ್ನು ಕರೆಯುವಂಥದ್ದು. ಹಾಗಾಗಿ ನೆನಪಲ್ಲಿ ಇಟ್ಕೋಬೇಕು, ಕ್ಯಾಲಿಫೋರ್ನಿಯಾ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮತ್ತೊಂದು ಇಂಪಾರ್ಟೆಂಟ್ ಆದಂತಹ ಕ್ವಶನ್ ಯಾವುದಂತ ನೋಡಿದಾಗ ನೋಡಿ, ಉತ್ತರ ಅಮೇರಿಕ ಖಂಡದ ಈಶಾನ್ಯ ಭಾಗದ ಯಾವ ಸಾಗರ ಇದೆ? ಅಟ್ಲಾಂಟಿಕ್ ಸಾಗರದ ತೀರದಲ್ಲಿ ಗ್ರ್ಯಾಂಡ್ ಬ್ಯಾಂಕ್ ಅಂತ ಒಂದು ಕಂಡು ಬರುತ್ತೆ. ಯಾವುದಿದು? ಗ್ರ್ಯಾಂಡ್ ಬ್ಯಾಂಕ್. ಎರಡನೇದು ನ್ಯೂ ಇಂಗ್ಲೆಂಡ್ ಜಾರ್ಜಸ್ ಅಂತ ಕಂಡು ಬರುತ್ತೆ. ನೆಕ್ಸ್ಟ್ ನೋಡಿ, ನ್ಯೂ ಫೌಂಡ್ ಲ್ಯಾಂಡ್ ಅಂತ ಕಂಡು ಬರ್ತಾವೆ. ಹಾಗಾದರೆ ಈ ಪ್ಲೇಸ್ಗಳು, ಅಟ್ಲಾಂಟಿಕ್ ಓಷಿಯನ್ ಭಾಗದಲ್ಲಿ ಕಂಡುಬರುವಂತಹ ಈ ಪ್ಲೇಸ್ಗಳು ಅಥವಾ ನಾರ್ತ್ ಸಿ ಭಾಗದಲ್ಲಿ ಕಂಡುಬರುವಂತಹ ಈ ಪ್ಲೇಸ್ಗಳು ಏನಕ್ಕೆ ಫೇಮಸ್ ಅಪ್ಪ ಅಂತ ಕೇಳಿದಾಗ ನೋಡಿ, ತೋಟಗಾರಿಕೆಗೆ ಫೇಮಸ್ಸ? ಅಲ್ಲ. ಕಾಫಿ ಉತ್ಪಾದನೆಗೆ ಫೇಮಸ್ಸ? ಅಲ್ಲ. ಹಾಗಾದರೆ ಮೀನು ಪ್ರದೇಶವಾಗಿದೆ ಅಂತ ಕೇಳಿದರೆ ಎಸ್, ಫಿಶರಿ ಏರಿಯಾ ಅಂತಲೇ ಕರಿತೀವಿ. ಅತಿ ಹೆಚ್ಚು ಮೀನು ಸಿಗುವಂತಹ ಉತ್ತರ ಅಮೇರಿಕದ ಪ್ರದೇಶ ಯಾವುದು ಅಂತ ಕೇಳಿದರೆ ನೋಡಿ, ಗ್ರ್ಯಾಂಡ್ ಬ್ಯಾಂಕ್ ಅಂತೇಳಿ, ನ್ಯೂ ಇಂಗ್ಲೆಂಡ್ ಜಾರ್ಜಸ್ ಬ್ಯಾಂಕ್ ಅಂತೇಳಿ ಮತ್ತು ನ್ಯೂ ಫೌಂಡ್ ಲ್ಯಾಂಡ್ ಇದೆಯಲ್ಲ, ಇಂಪಾರ್ಟೆಂಟ್ ಫಿಶರೀಸ್ ಝೋನ್ ಇನ್ ಇಂಡಿಯಾ ಎಲ್ಲಿ ಕಂಡುಬರುತ್ತೆ? ನಾರ್ತ್ ಅಮೇರಿಕಾ ಕಾಂಟಿನೆಂಟಲ್ಲಿ ಕಂಡುಬರುವಂಥದ್ದು. ನೋಡಿ, ಈ ಭಾಗದಲ್ಲಿ ವಾರ್ಮ್ ಕರೆಂಟ್ ಮತ್ತು ಕೋಲ್ಡ್ ಕರೆಂಟ್ಗಳು, ಉಷ್ಣೋದಕ ಸಾಗರ ಪ್ರವಾಹ ಮತ್ತು ಶೀತೋದಕ ಸಾಗರ ಪ್ರವಾಹಗಳು ಮೀಟ್ ಆಗೋದ್ರಿಂದ ಆ ಭಾಗದಲ್ಲಿ ನ್ಯೂಟ್ರೆಂಟ್ಸ್ಗಳು ಜಾಸ್ತಿ ಇರ್ತವೆ, ಪೋಷಕಾಂಶಗಳು ಜಾಸ್ತಿ ಇರ್ತವೆ. ಹಾಗಾಗಿ ಅಲ್ಲಿ ಫಿಶರಿನೂ ಕೂಡ ಅತಿ ಹೆಚ್ಚು ಕಂಡುಬರೋದ್ರಿಂದ ಮೀನುಗಾರಿಕೆ ಇಲ್ಲಿನ ಜನರ ಪ್ರಮುಖ ಉದ್ಯೋಗವಾಗಿರುತ್ತೆ. ಆ ಪ್ಲೇಸ್ ಯಾವುದು ಅನ್ನೋದು ತಲೆಯಲ್ಲಿ ಇಟ್ಕೋಬೇಕು, ನೆನಪಲ್ಲಿ ಇಟ್ಕೋಬೇಕು. ಮತ್ತೊಂದ್ಸಲ ನೋಡಿ, ಗ್ರ್ಯಾಂಡ್ ಬ್ಯಾಂಕ್, ನ್ಯೂ ಇಂಗ್ಲೆಂಡ್ ಜಾರ್ಜಸ್ ಬ್ಯಾಂಕ್ ಅಂಡ್ ನ್ಯೂ ಫೌಂಡ್ ಲ್ಯಾಂಡ್ ಅನ್ನುವಂಥದ್ದು ಉತ್ತರ ಅಮೇರಿಕದ ಯಾವ ಭಾಗದಲ್ಲಿ ಕಾಣಿಸ್ತಾ ಇದೆ? ನೋಡಿ, ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತೆ. ಯಾವ ಓಷಿಯನ್ ಏರಿಯಾ ಅಂತ ಕೇಳಿದರೆ ಅಟ್ಲಾಂಟಿಕ್ ಓಷಿಯನ್ ಅಲ್ಲಿ ಕಂಡುಬರುವಂಥದ್ದು. ನೋಡಿ, ಇಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸನ್ನು ನಾವು ಯಾವ ಕಾಂಟಿನೆಂಟ್ ರಿಲೇಟೆಡ್ ಆಗಿ ನೋಡಬೇಕಾಗತ್ತೆ? ಉತ್ತರ ಅಮೇರಿಕ ಖಂಡಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳಾಗಿರ್ತವೆ. ನೋಡಿ, ಈ ಕ್ವಶನ್ಸ್ಗಳನ್ನು ಇಟ್ಕೊಂಡು ನೀವು ಓದಿರುವಂತಹ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ತಿಳ್ಕೊಂಡು ನೀವೇ ಓನಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿಕೊಂಡು ಆನ್ಸರ್ ಮಾಡುವಂತಹ ಪ್ರಯತ್ನ ಮಾಡಿ. ಯಾಕಂದರೆ ಮುಂದೆ ಬರ್ತಾ ಇರುವಂತಹ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮಲ್ಲಿ ನಿಮ್ಗೆ 100% ಈ ಪ್ರಶ್ನೆಗಳು ಯೂಸ್ಫುಲ್ ಆಗುತ್ತಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಿನ್ನೊಂದು ಕಾಂಟಿನೆಂಟ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.